ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ವಿ ಸ್ಟಡಿ ಮೀಟ್ ಯೂಟ್ಯೂಬ್ ಚಾನಲ್. ನಾನು ವೆಂಕಟೇಶ್ ಪಾಟೀಲ್ ಅಂತ. ಯಾರೆಲ್ಲ ನನ್ನ ವಿ ಸ್ಟಡಿ ಮೀಟ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತುವ ಮುಖಾಂತರ ಯಾವತ್ತೂ ಕೂಡ ಒಂದು ವಿಡಿಯೋಗಳಿಗೆ ನೋಟಿಫೈ ಆಗಿ. ನಾವು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾ ಇದೀವಿ ಕರ್ನಾಟಕ ಆರ್ಥಿಕ ಸಮೀಕ್ಷೆ 2024-25. ಸೊ ಆಲ್ರೆಡಿ ನಾವು 11 ಪಾರ್ಟನ್ನು ಕಂಪ್ಲೀಟ್ ಮಾಡಿದ್ದೀವಿ. ಇದು ಒಂದು 12ನೇ ಭಾಗ ಆಗಿದೆ. ಸೊ ಆಲ್ರೆಡಿ ರಿಮೈನಿಂಗ್ ಕ್ಲಾಸ್ಗಳನ್ನ ಕೂಡ ನೀವು ನನ್ನ ಒಂದು ವಿ ಸ್ಟಡಿ ಮೇಟ್ ಯೂಟ್ಯೂಬ್ ಚಾನಲ್ ಪ್ಲೇಲಿಸ್ಟ್ ಹೋಗಿ ಆಕ್ಸೆಸ್ ಮಾಡ್ಕೊಳ್ಬಹುದು. ಸೊ ಹಾಗಾಗಿ ಇವತ್ತಿನ ಕ್ಲಾಸಲ್ಲಿ ಆರ್ಥಿಕ ಮೂಲಭೂತ ಸೌಕರ್ಯಗಳು ಅಥವಾ ಎಕನಾಮಿಕ್ ಇನ್ಫ್ರಾಸ್ಟ್ರಕ್ಚರ್ ಸಂಬಂಧಪಟ್ಟಂತ ಟಾಪಿಕ್ಸ್ ಸಂಬಂಧಪಟ್ಟಂತ MCQಗಳನ್ನ ಇವತ್ತಿನ ಕ್ಲಾಸ್ಗಳಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ವಿ ಸ್ಟಡಿ ಮೇಟ್ ಯೂಟ್ಯೂಬ್ ಚಾನಲ್. ನೋಡ್ತಾ ಹೋಗೋಣ. 235 ಪ್ರಶ್ನೆ, ಆಲ್ರೆಡಿ 234 ಪ್ರಶ್ನೆಗಳನ್ನು ನಾವು ಕಂಪ್ಲೀಟ್ ಮಾಡಿದ್ದೀವಿ. ಸೊ ಕರ್ನಾಟಕದಲ್ಲಿ ಸಾರ್ವಜನಿಕ ವಿದ್ಯುತ್ ಉತ್ಪಾದನೆಯನ್ನ ನಿರ್ವಹಿಸುವ ಕೆಳಗಿನ ಸಂಸ್ಥೆ ಯಾವುದು ಅಂತ ಕೇಳ್ತಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಬಾಡಿ ಮ್ಯಾನೇಜಿಂಗ್ ದ ಪಬ್ಲಿಕ್ ಪ್ರೊಡಕ್ಷನ್ ಆಫ್ ದ ಎಲೆಕ್ಟ್ರಿಸಿಟಿ ಇನ್ ಕರ್ನಾಟಕ ಅಂತ ಕೇಳ್ತಾರೆ. ಓಕೆನಾ. ಸೊ ಹಾಗಾಗಿ ನಮ್ಮ ಒಂದು ರಾಜ್ಯದಲ್ಲಿ ಬಂದಾಗ ಏನು ಒಂದು ಪಬ್ಲಿಕ್ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ಯಾರು ಮಾಡ್ತಾರೆ ಅಂತಂದ್ರೆ ಅದು ಮಾಡುತ್ತದ್ದು KPCL ಅಂತ ಕರಿತೀವಿ ನಾವು. ಹೌದಾ, ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಇದೆಯಲ್ಲ, ಅದೇನ್ ಮಾಡುತ್ತೆ ಈ ಪಬ್ಲಿಕ್ ಒಂದು ಎಲೆಕ್ಟ್ರಿಸಿಟಿಯನ್ನ ಪ್ರೊಡಕ್ಷನ್ ಮಾಡುವಂತ ಒಂದು ನಿರ್ವಹಿಸುವಂತ ಒಂದು ಸಂಸ್ಥೆಯಾಗಿದೆ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೋಡಿ, ನಮಗೆ ಸ್ಥಳದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ಏನು ಈ ಸಾರ್ವಜನಿಕ ವಲಯದ ವಿದ್ಯುತ್ ಉತ್ಪಾದನೆ ಬರೋದು ಯಾರು ಮಾಡ್ತಾರೆ ಅಂದ್ರೆ ಅದನ್ನ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ಅಥವಾ ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಕರೀತಾರೆ. ಸೊ ಅದೇ ರೀತಿ ನೋಡಿ ಅಂದ್ರೆ ಅದನ್ನ ಮ್ಯಾನೇಜ್ ಮಾಡೋದು ಯಾರಂತಂದ್ರೆ KPCL, ಟ್ರಾನ್ಸ್ಪೋರ್ಟೇಷನ್ ಮಾಡೋದು ಯಾರಂತಂದ್ರೆ KPTCL, ಅದನ್ನ ಸಪ್ಲೈ ಮಾಡೋದಾರಂದ್ರೆ ಎಸ್ಕಾಮ್ಸ್ ಅಂತ ಕರಿತೀವಿ, ಎಲೆಕ್ಟ್ರಾನಿಕ್ ಸಪ್ಲೈ ಕಂಪನೀಸ್ ಅಂತ ಕರೀತಾರೆ. ಸೊ ಗೊತ್ತಿರಬೇಕಾಗುತ್ತೆ ನಿಮಗೆ. ಸೊ ಹಾಗಾಗಿ ಅದನ್ನ ಮ್ಯಾನೇಜ್ ಮಾಡೋದು ಯಾರಂತಂದ್ರೆ KPCL ಆಗಿದೆ. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಕರ್ನಾಟಕದಲ್ಲಿ ವಿದ್ಯುತ್ ಉತ್ಪಾದನೆಯ ದೊಡ್ಡ ಮೂಲಗಳಲ್ಲಿ ದೊಡ್ಡ ಮೂಲ ಯಾವುದು ಅಂತ ಕೇಳ್ತಾರೆ. ಹೌದಾ, ವಿಚ್ ಆರ್ ದ ಫಾಲೋವಿಂಗ್ ಲಾರ್ಜೆಸ್ಟ್ ಸೋರ್ಸ್ ಆಫ್ ದಿ ಪ್ರೊಡಕ್ಷನ್ ಆಫ್ ಎಲೆಕ್ಟ್ರಿಸಿಟಿ ಇನ್ ಕರ್ನಾಟಕ ಅಂತ ಕೇಳ್ತಾರೆ. ಅಂದ್ರೆ ನಮಗೆ 4 ಎಲೆಕ್ಷನ್ ಟೈಪ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದು ದೊಡ್ಡ ಮೂಲ ಅಥವಾ ಯಾವುದು ಲಾರ್ಜೆಸ್ಟ್ ಸೋರ್ಸ್ ಅಂತ ಕೇಳ್ತಾರೆ. ಹೌದಾ, ಸೊ ಹಾಗಾಗಿ ನಮ್ಮ ರಾಜ್ಯದಲ್ಲಿ ಬಂದಾಗ ಅತಿ ಹೆಚ್ಚು ಉತ್ಪಾದನೆಗೆ ಒಂದು ಸೋರ್ಸ್ ಯಾವ್ದಪ್ಪ ಅಂದ್ರೆ ಅದು ಕಲ್ಲಿದ್ದಲು ಸುಡುವಿಕೆ ಅಥವಾ ಇದನ್ನ ಇಂಗ್ಲಿಷ್ ಕನ್ನಡದಲ್ಲಿ ನಾವು ಶಾಖ ಉತ್ಪಾದನೆ ಕೂಡ ಕರೀತಾರೆ. ಇಂಗ್ಲಿಷ್ ನಲ್ಲಿ ಕೋಲ್ ಬರ್ನಿಂಗ್ ಅಥವಾ ಥರ್ಮಲ್ ಎನರ್ಜಿ ಇದೆಯಲ್ಲ, ಇದೇನಂದ್ರೆ ನಮ್ಮ ರಾಜ್ಯದ ಒಂದು ಲಾರ್ಜೆಸ್ಟ್ ಸೋರ್ಸ್ ಆಫ್ ದಿ ಪ್ರೊಡಕ್ಷನ್ ಆಫ್ ದ ಎಲೆಕ್ಟ್ರಿಸಿಟಿ ಆಗಿದೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ, ನಮಗೆ ಹೆಸರಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಹೌದಾ, ಸೊ ನಮಗೆ 2 ತರದ ಒಂದು ಪ್ರೊಡಕ್ಷನ್ ಆಗ್ತಾ ಹೋಗುತ್ತೆ ನಮ್ಮ ರಾಜ್ಯದಲ್ಲಿ ಬಂದಾಗ. ಒಂದು ಸಾರ್ವಜನಿಕ ವಲಯ ಅಥವಾ ಪಬ್ಲಿಕ್ ಸೆಕ್ಟರ್ ಅಂತ ಕರಿತೀವಿ. ಅದರಲ್ಲಿ ಹೈಯೆಸ್ಟ್ ಯಾವ್ದ್ರಿಂದ ಬರುತ್ತೆ ಅಂದ್ರೆ ನಮಗೆ ಅದು ಶಾಖ ಉತ್ಪನ್ನ ಇದೆಯಲ್ಲ, ಆ ಒಂದು ಇದು ಕ್ಷೇತ್ರದಿಂದ ಏನಂದ್ರೆ ನಮಗೆ ಸಾರ್ವಜನಿಕ ವಲಯದಲ್ಲಿ ಜಾಸ್ತಿ ಬರುತ್ತೆ. ನೋಡಿ, ಅಂದ್ರೆ ಸುಮಾರು 5020 ಸೊ ಏನಂದ್ರೆ ಕಿಲೋವ್ಯಾಟ್ಸ್ ಅಷ್ಟು ಏನಂತಂದ್ರೆ ಆಕ್ಚುಲಿ ನಮಗೆ ಪ್ರೊಡಕ್ಷನ್ಸ್ ಮಾಡ್ತಾ ಹೋಗ್ತಾರೆ. ಸೊ ಅದೇ ರೀತಿ ಪ್ರೈವೇಟ್, ಹೌದಾ, ಅಂದ್ರೆ ಖಾಸಗಿ ವಲಯ ಇದೆಯಲ್ಲ, ಅಲ್ಲಿ ಮೇಜರ್ ಸೋರ್ಸ್ ಯಾವ್ದು ಅಂತಂದ್ರೆ ನೋಡಿ ಯಾವ್ದಂದ್ರೆ ಅಲ್ಲಿ ನಮಗೆ ಸೋಲಾರ್ ಇದೆಯಲ್ಲ, ಅದರಿಂದ ಸುಮಾರು 9172.96 ಏನಂದ್ರೆ ಆಕ್ಚುಲಿ ನಮಗೆ ಲಾರ್ಜೆಸ್ಟ್ ಸೋರ್ಸ್ ಅಂದ್ರೆ ಅದು ಪ್ರೈವೇಟ್ ಅಲ್ಲಿ ಬಂದಾಗ ಒಂದು ಸೋಲಾರ್ ಎನರ್ಜಿ ಅಥವಾ ಸೌರಶಕ್ತಿ ಅಂತ ಕರಿತೀವಿ. ಪ್ರೈವೇಟ್ ಅಲ್ಲಿ ಬಂದಾಗ ಯಾವ್ದಂದ್ರೆ ನಮಗೆ ಅದು ಥರ್ಮಲ್ ಎನರ್ಜಿ ಅಥವಾ ಶಾಖ ಉತ್ಪನ್ನ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಈ ಕೆಳಗಿನವುಗಳಲ್ಲಿ ಯಾವ ವಿದ್ಯುತ್ ಕಂಪನಿ, ಯಾವ ಒಂದು ಸಾರ್ವಜನಿಕ ವಿದ್ಯುತ್ ಕಂಪನಿ ಲಾಭದ ಸ್ಥಾನದಲ್ಲಿದೆ ಅಂತ ಕೇಳ್ತಾರೆ ಅಥವಾ ಲಾಭದಲ್ಲಿದೆ ಅಂತ ಕೇಳ್ತಾರೆ. ವಿಚ್ ಆಫ್ ದ ಫಾಲೋವಿಂಗ್ ಎಲೆಕ್ಟ್ರಿಸಿಟಿ ಕಂಪನೀಸ್ ಪ್ರಾಫಿಟ್ ಪೊಸಿಷನ್ ಅಂತ ಕೇಳ್ತಾರೆ. ನೋಡಿ, ನಮಗೆ ನಮ್ಮ ರಾಜ್ಯದಲ್ಲಿ ಬಂದಾಗ ಹಲವಾರು ಒಂದು ಏನಂದ್ರೆ ವಿದ್ಯುತ್ ಕಂಪನಿಗಳಿದೆ. ಹೌದಾ, ಸೊ ಅದರಲ್ಲಿ ಎಲ್ಲೋ ಮೇಜರ್ ಆಗಿ ಎಲ್ಲವೂ ಕೂಡ ಅಂತಂದ್ರೆ ಲಾಸ್ ಅಲ್ಲಿ ಇದೆ, ಒಂದ್ ಮಾತ್ರ ಲಾಭದಲ್ಲಿದೆ. ಅದ್ಯಾವುದಂದ್ರೆ ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ಅಥವಾ ಮಂಗಳೂರು ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಇದೆಯಲ್ಲ, ಇದು ಮಾತ್ರ ಏನಂತಂದ್ರೆ ಲಾಭದಲ್ಲಿದೆ. ಉಳಿದಂತ ಎಲ್ಲ ಕಂಪನಿಗಳು ಏನಾಗಿದೆ ಅಂದ್ರೆ ಆಕ್ಚುಲಿ ಲಾಸ್ ಅಲ್ಲಿ ಹೋಗ್ತಾ ಇದೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ, ನಮಗೆ ಸರದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಹೌದಾ, ಇವೆಲ್ಲ ಕೂಡ ನಮ್ಮ ರಾಜ್ಯದ ಒಂದು ಏನಾಗಿದೆ ವಿದ್ಯುತ್ ಸರಬರಾಜು ಕಂಪನಿಗಳಾಗಿದೆ. ಯಾವ್ದಾವುದು ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ಇದೆ, ಮಂಗಳೂರು ಇದೆ, ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ಇದೆ, ಗುಲ್ಬರ್ಗ ಜಸ್ಕಾಮ್ ಅಂತ ಕರಿತೀವಿ ನಾವು. ಅದೇ ರೀತಿ ಚಾಮುಂಡೇಶ್ವರಿ ವಿದ್ಯುತ್ ಕಂಪನಿ ನಿಗಮ ಇದೆ. ಹೌದಾ, ಅದರಲ್ಲಿ ಎಲ್ಲ ಕೂಡ ನೋಡಿ ಎಲ್ಲ ಕೂಡ ನೆಗೆಟಿವ್ ಇದೆ. ಬಟ್ ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ಇದೆಯಲ್ಲ ಅದು ಮಾತ್ರ ನಮಗೆ ಪ್ರಾಫಿಟ್ ಅಲ್ಲಿ ತೋರಿಸ್ತಾ ಇದೆ. ಉಳಿದಂತ ಎಲ್ಲಾ ಕಂಪನಿಗಳು ಏನಾಗಿದೆ ಅಂದ್ರೆ ಆಕ್ಚುಲಿ ಲಾಸ್ ಅಲ್ಲಿ ಹೋಗ್ತಾ ಇದೆ ಅಥವಾ ನಷ್ಟದಲ್ಲಿ ಹೋಗ್ತಾ ಇದೆ. ಹೌದಾ, ಸೊ ಹಾಗಾಗಿ ನಮಗೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ. ಈ ಕೆಳಗಿನವುಗಳಲ್ಲಿ ಯಾವ ಯೋಜನೆಯು ಗೃಹ ಜ್ಯೋತಿ ಯೋಜನೆಯಲ್ಲಿ ಒಳಗೊಂಡಿವೆ ಅಥವಾ ವಿಲೀನಗೊಂಡಿವೆ ಅಂತ ಕೂಡ ಕರಿಬಹುದು ನಾವು. ವಿಲೀನಗೊಂಡಿವೆ ಅಂತ. ಸೊ ವಿಚ್ ಆಫ್ ದ ಫಾಲೋವಿಂಗ್ ಸ್ಕೀಮ್ ಸಬ್ಸ್ಯೂಮಿಂಗ್ ಇನ್ ದ ಗೃಹ ಜ್ಯೋತಿ ಯೋಜನೆ ಅಂತ ಕೇಳ್ತಾರೆ. ಸೊ ಹಾಗಾಗಿ ನಮಗೆ ಇಲ್ಲಿ ಕೊಟ್ಟಂತ ಎಲ್ಲ ಸ್ಕೀಮ್ಗಳು ಇದೆಯಲ್ಲ, ಭಾಗ್ಯ ಜ್ಯೋತಿ ಯೋಜನೆ ಆಗಿರ್ಬೋದು,
ಕುಟೀರ ಜ್ಯೋತಿ ಯೋಜನೆ ಆಗಿರ್ಬೋದು, ಅಮೃತ ಜ್ಯೋತಿ ಯೋಜನೆ ಆಗಿರ್ಬೋದು, ಇವೆಲ್ಲ ಏನ್ ಮಾಡಿದ್ದಾರೆ ಅಂದ್ರೆ ಈ 3 ಯೋಜನೆಗಳನ್ನ ಸೊ ಗೃಹ ಜ್ಯೋತಿ ಯೋಜನೆಯಲ್ಲಿ ಅವುಗಳನ್ನ ವಿಲೀನಗೊಳಿಸಿದ್ದಾರೆ ಅಥವಾ ಮರ್ಜ್ ಮಾಡಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಡಿ ಮೇಲ್ನೆಲ್ಲವೂ ಕೂಡ ಸರಿಯಾದ ಉತ್ತರ ಆಗುತ್ತೆ. ಹಾಗಾಗಿ ಆಪ್ಷನ್ ಡಿ ಆಲ್ ಆಫ್ ದಿ ಅಬೌವ್ ಇಸ್ ದ ರೈಟ್ ಆನ್ಸರ್. ನೋಡಿ ನಮಗೆ ಸರದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ, ಏನೋ ಒಂದು ಈ ಸರ್ಕಾರದ ಒಂದು ಪಂಚ ಗ್ಯಾರಂಟಿ ಇದೆಯಲ್ಲ ಅದರಲ್ಲಿ ಈ ಒಂದು ಗೃಹ ಜ್ಯೋತಿ ಯೋಜನೆ ಕೂಡ ಒಂದಾಗಿದೆ. ಹೌದಾ, 5 ಖಾತ್ರಿ ಯೋಜನೆಗಳಲ್ಲಿ ಈ ಒಂದು ಗೃಹ ಜ್ಯೋತಿ ಯೋಜನೆ ಕೂಡ ಒಂದಾಗಿದೆ. ಇದನ್ನ 1/7/2023 ನಮ್ಮ ರಾಜ್ಯದಲ್ಲಿ ಏನ್ ಮಾಡಿದ್ದಾರೆ, ಜಾರಿಗೊಳಿಸಿದರೆ. ಈ ಯೋಜನೆಯ ಮುಖ್ಯ ಉದ್ದೇಶ ಅಂದ್ರೆ ಸೊ ಪ್ರತಿ ತಿಂಗಳಿಗೆ ಏನಂದ್ರೆ ಪ್ರತಿ ಮನೆಗೆ 200 ಯೂನಿಟ್ಗಳ ಗರಿಷ್ಠ ಬಳಕೆಯ ಮಿತಿಗೆ ಒಳಪಟ್ಟು ಏನಂದ್ರೆ ಉಚಿತ ವಿದ್ಯುತ್ ಅನ್ನು ಕೊಡುವಂಥದ್ದು ಈ ಒಂದು ಗೃಹ ಜ್ಯೋತಿ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಇದಕ್ಕಿಂತ ಮುಂಚೆ ರಾಜ್ಯದಲ್ಲಿ ಬಂದಾಗ ಸೊ ಭಾಗ್ಯ ಜ್ಯೋತಿ ಅಂತಿತ್ತು, ಕುಟೀರ ಜ್ಯೋತಿ, ಅಮೃತ ಜ್ಯೋತಿ ಅಂತ ಯೋಜನೆಗಳಿದ್ದಲ್ಲ, ಏನ್ ಮಾಡಿದ್ರೆ ಅವನ್ನ ಸೊ ಈ ಒಂದು ಗೃಹ ಜ್ಯೋತಿ ಯೋಜನೆಯಲ್ಲಿ ಅವುಗಳನ್ನ ವಿಲೀನಗೊಳಿಸಿದ್ದಾರೆ ಅಥವಾ ಮರ್ಜ್ ಮಾಡಿದ್ದಾರೆ. ಓಕೆನಾ. ಸೊ ಹಾಗಾಗಿ ಇಲ್ಲಿ ಕೊಟ್ಟಂತ ಎಲ್ಲಾ ಸ್ಕೀಮ್ಗಳೇನಾಗಿದೆ ಗೃಹ ಜ್ಯೋತಿ ಯೋಜನೆಯಲ್ಲಿ ವಿಲೀನಗೊಂಡಿದೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ ತಗೋಣ. ಕರ್ನಾಟಕ ರೈತ ಯೋಜನೆಗೆ ಸಂಬಂಧಪಟ್ಟಂತೆ ಅರ್ಹ ಮಾನದಂಡಗಳು ಯಾವುವು ಅಂತ ಕೇಳ್ತಾರೆ. ಹೌದಾ, ವಾಟ್ ಆರ್ ದ ಎಲಿಜಿಬಲ್ ಕ್ರೈಟೀರಿಯಾ ಫಾರ್ ದಿ ಕರ್ನಾಟಕ ರೈತ ಸ್ಕೀಮ್ ಅಂತ ಕೇಳ್ತಾರೆ. ಸೊ ಹಾಗಾಗಿ ನೋಡಿ, ಅರ್ಜಿದಾರರು ಕರ್ನಾಟಕದ ನಿವಾಸಿಯಾಗಿರಬೇಕು, ಕೃಷಿ ಭೂಮಿಯ ಮಾಲೀಕತ್ವ ಹೊಂದಿರಬೇಕು, ಸಿ ಬಂದು ಅವರು ಒಂದು ಅಸ್ತಿತ್ವದಲ್ಲಿರುವಂತಹ ಪಂಪ್ಸೆಟ್ ಹೊಂದಿರಬೇಕು. ಆಪ್ಷನ್ ಡಿ ಯಲ್ಲಿ ಮೇಲ್ ಅನ್ನೋದು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಏನು ಕರ್ನಾಟಕ ರೈತ ಯೋಜನೆ ಇದೆಯಲ್ಲ ಇದಕ್ಕೆ ಕೊಟ್ಟಂತ ಎಲ್ಲ ಏನಂದ್ರೆ ಸೊ ಮಾನದಂಡಗಳು ಕೂಡ ಕರೆಕ್ಟ್ ಆಗುತ್ತೆ. ಹಾಗಾಗಿ ಆಪ್ಷನ್ ಡಿ ಮೇಲ್ನೆಲ್ಲವೂ ಕೂಡ ಸರಿ ಆಗುತ್ತೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ನೋಡಿ ಅಂದ್ರೆ ಯಾರೆಲ್ಲ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಬೇಕಾಗಿರುತ್ತೆ ಅವರು ಕಡ್ಡಾಯವಾಗಿ ಕರ್ನಾಟಕದ ನಿವಾಸಿ ಆಗಿರಬೇಕು, ಇಸ್ ಅ ರೆಸಿಡೆಂಟ್ ಆಫ್ ದಿ ಕರ್ನಾಟಕ ಆಗಿರಬೇಕು. ಮತ್ತೆ ಅವರು ಏನಂದ್ರೆ ಓನರ್ಶಿಪ್ ಆಫ್ ದಿ ಅಗ್ರಿಕಲ್ಚರ್ ಲ್ಯಾಂಡ್ ಅಂದ್ರೆ ಅವರು ತಮ್ಮದೇ ಆದಂತಹ ಒಂದು ಸ್ವಂತ ಕೃಷಿಯನ್ನ ಹೊಂದಿರಬೇಕಾಗುತ್ತೆ. ಜೊತೆಗೆ ಆ ಹೊಲದಲ್ಲಿ ಅವರು ಏನಾಗೆ ಪಂಪ್ ಸೆಟ್ ಹೊಂದಿರಬೇಕಾಗುತ್ತೆ. ಅವ್ರಿಗೆ ಮಾತ್ರ ಈ ಒಂದು ಸ್ಕೀಮು ಅಪ್ಲಿಕೇಬಲ್ ಆಗುತ್ತೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ ನಮಗೆ ಸರದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಕೆಲವೊಂದು ಸ್ಕೀಮ್ಗಳನ್ನ. ಏನು ಭಾರತ ಸರ್ಕಾರ ಇದೆಯಲ್ಲ ಅದೇನ್ ಮಾಡುತ್ತೆ, ಈ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಅಂತ ಒಂದು ಕಂಪ್ನಿ ಬರುತ್ತೆ, ಒಂದು ಸಾರ್ವಜನಿಕ ಸಂಸ್ಥೆ ಬರುತ್ತೆ. ಅದೇನ್ ಮಾಡಿದೆ, ಒಂದು ಸ್ಕೀಮ್ ಲಾಂಚ್ ಮಾಡಿದೆ, ಅದನ್ನ ಬಚತ್ ಲ್ಯಾಂಪ್ ಯೋಜನೆ ಅಂತ ಕರೀತಾರೆ. ಓಕೆನಾ, ಇದು ಕೂಡ ವಿದ್ಯುತ್ಗೆ ಸಂಬಂಧಪಟ್ಟಂತ ಒಂದು ಯೋಜನೆ ಆಗಿದೆ. ಅದೇ ರೀತಿ ಇನ್ನೊಂದು ಬಂದು ಪ್ರಧಾನಮಂತ್ರಿ ಸೂರ್ಯಘರ್ ಮುಕ್ತಿ ಬಿಸಿಲಿ ಯೋಜನೆ ಅಂತಿದೆ, ಆಲ್ರೆಡಿ ಅದನ್ನ ಡಿಸ್ಕಸ್ ಮಾಡಿದ್ವಿ ನಾವು. ಅದೇ ರೀತಿ ಕುಸುಮ್ ಯೋಜನೆ ಅಂತಿದೆ, ಇದು ಕೂಡ ಸೊ ಅಂದ್ರೆ ಇರಿಗೇಷನ್ಗೋಸ್ಕರ ಅಂದ್ರೆ ಸೋಲಾರ್ ಪವರ್ ಕೊಡುವಂತಾಗಿದೆ. ಅದೇ ರೀತಿ ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸಕ್ಕೆ ವಿದ್ಯುತ್ ಜಾಗೃತಿ ಯೋಜನೆ ಅಂತ ಮಾಡಿದ್ದಾರೆ. ಅದೇ ರೀತಿ ಸೊ ಸೂರ್ಯ ರೈತ ಯೋಜನೆ ಅಂತ ಮಾಡಿದ್ದಾರೆ. ಅಂದ್ರೆ ರೈತರಲ್ಲಿ ಏನ್ ಮಾಡ್ತಾರೆ ಆಕ್ಚುಲಿ ಸೊ ಒಂದು ಸೌರಶಕ್ತಿ ಮೂಲಕ ಪಂಪ್ ಸೆಟ್ಗಳಿಗೆ ವಿದ್ಯುತ್ ಒದಗಿಸುವಂತದ್ದು ಈ ಒಂದು ಸೂರ್ಯ ರೈತ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಓಕೆನಾ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ. 2030 ವೇಳೆಗೆ ಕರ್ನಾಟಕ ನವೀಕರಿಸಬಹುದಾದ ಇಂಧನ ನೀತಿ 2022-27 ಗುರಿ ಏನಂತ ಕೇಳ್ತಾರೆ. ವಾಟ್ ಈಸ್ ದ ಟಾರ್ಗೆಟ್ ಆಫ್ ದಿ ಕರ್ನಾಟಕ ರಿನ್ಯೂವಲ್ ಎನರ್ಜಿ ಪಾಲಿಸಿ 2022 to 2027 ಬೈ 2030 ಅಂತ ಕೇಳ್ತಾರೆ. ಅಂದ್ರೆ ಈ ಒಂದು ನೀತಿ ಪ್ರಕಾರ 2030ಕ್ಕೆ ಒಂದು ಏನ್ ಗುರಿ ಎಂದಿದೆ ರಿಗಾರ್ಡಿಂಗ್ ದ ಸೊ ನವೀಕರಿಸಬಹುದಾದ ಇಂಧನ ಅಂತ ಕೇಳ್ತಾರೆ. ಹೌದಾ. ಸೊ ಹಾಗಾಗಿ ಏನ್ ಟಾರ್ಗೆಟ್ ಇದೆ ಅಂದ್ರೆ ಅದು 500 ಗಿಗಾವ್ಯಾಟ್ ರಿನ್ಯೂಬಲ್ ಎನರ್ಜಿಯನ್ನು ಪ್ರೊಡಕ್ಷನ್ ಮಾಡಬೇಕನ್ನೋದು ಈ ಒಂದು ಪಾಲಿಸಿಯ ಒಂದು ಏನಾಗಿದೆ ಗುರಿ ಆಗಿದೆ ಅಥವಾ ಟಾರ್ಗೆಟ್ ಆಗಿದೆ. ಸೊ ದಟ್ ಇಸ್ ದ 500 ಗಿಗಾವ್ಯಾಟ್ ಆಗಿದೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ ನಮ್ಮ ರಾಜ್ಯ ಸರ್ಕಾರ ಒಂದು ಪಾಲಿಸಿ ಮಾಡಿದೆ, ಅದನ್ನು ನಾವು ಕರ್ನಾಟಕ ನವೀಕರಿಸಬಹುದಾದ ಇಂಧನ ನೀತಿ 2022-27 ಅಂತ ಕರೀತಾರೆ, ಅಥವಾ ಕರ್ನಾಟಕ ರಿನ್ಯೂಬಲ್ ಎನರ್ಜಿ ಪಾಲಿಸಿ 2022-27 ಅಂತ ಕರೀತಾರೆ. ಓಕೆ. ಸೊ ಹಾಗಾಗಿ 2000 ಈ ಪಾಲಿಸಿ ಇದೆಯಲ್ಲ ಇದರ ಏನಂದ್ರೆ 2030 ವೇಳೆಗೆ ಅಂದ್ರೆ ನಮ್ಮ ರಾಜ್ಯದಲ್ಲಿ ಸುಮಾರು 500 ಗಿಗಾವ್ಯಾಟ್ ಇದೆಯಲ್ಲ ಅದನ್ನ ನವೀಕರಿಸಬಹುದಾದ ಇಂಧನವನ್ನು ಸಾಧಿಸುವಂತ ಗುರಿಯನ್ನ ಏನಂದ್ರೆ ಈ ಒಂದು ಪಾಲಿಸಿದು ಹೊಂದಿರುವಂತಾಗಿದೆ. ಓಕೆನಾ. ಸೊ ಹಾಗಾಗಿ ನಮಗೆ ಒಂದು ಬಾಡಿ ಇದೆ, ಅದನ್ನ ನಾವು KRDL ಅಂತ ಕರೀತಾರೆ. ಓಕೆ. ಸೊ ಕರ್ನಾಟಕ ರಿನ್ಯೂಬಲ್ ಎನರ್ಜಿ ಡೆವಲಪ್ಮೆಂಟ್ ಲಿಮಿಟೆಡ್ ಅಂತ ಕರೀತಾರೆ. ಸೊ ಇದಂದ್ರೆ ನಮ್ಮ ರಾಜ್ಯದಲ್ಲಿ ನವೀಕರಿಸಬಹುದಾದ ಇಂಧನದ ಬಗ್ಗೆ ಒಂದು ಮ್ಯಾನೇಜ್ ಮಾಡುವಂತ ಅಥವಾ ಕಂಟ್ರೋಲ್ ಮಾಡುವಂತ ಒಂದು ಸಂಸ್ಥೆಯಾಗಿದೆ. ಇದಕ್ಕೆ ಹಲವಾರು ಪ್ರಶಸ್ತಿಗಳು ಪಡ್ಕೊಂಡಿದೆ. ನೋಡಿ ಅಂದ್ರೆ ಇದು ಈ ಒಂದು ಸಂಸ್ಥೆಗೆ ಅಂದ್ರೆ ಅತ್ಯುತ್ತಮ ನೋಡಲ್ ಏಜೆನ್ಸಿ ಪ್ರಶಸ್ತಿ ಬಂದಿದೆ. ಅದೇ ರೀತಿ ಸೊ ರಾಷ್ಟ್ರೀಯ ಇಂಧನ ಸಂರಕ್ಷಣಾ ಪ್ರಶಸ್ತಿಯಲ್ಲಿ 2ನೇ ಬಹುಮಾನ ಕೂಡ ಆಕ್ಚುಲಿ ಈ ಒಂದು ಸಂಸ್ಥೆ ಪಡ್ಕೊಂಡಿದೆ. ಓಕೆನಾ. ಸೊ ಹಾಗಾಗಿ ಟಾರ್ಗೆಟ್ ಏನಿದೆ ಅಂದ್ರೆ ಸೊ 2030 ವೇಳೆಗೆ 500 ಗಿಗಾವ್ಯಾಟ್ ಏನಂತಂದ್ರೆ ರಿನ್ಯೂಬಲ್ ಎನರ್ಜಿ ಪ್ರೊಡಕ್ಷನ್ ಮಾಡುವಂತದ್ದು ಈ ಒಂದು ಪಾಲಿಸಿಯ ಮುಖ್ಯ ಉದ್ದೇಶವಾಗಿದೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ. ಬೆಸವಾದದನ್ನ ಆರಿಸಿ ಅಂತ ಕೇಳ್ತಾರೆ, ಅಥವಾ ಗುಂಪಿಗೆ ಸೇರೋದು ಅಂತ ಕರೀತಾರೆ, ಅಥವಾ ಚೂಸ್ ದ ಆರ್ಡರ್ ಅಂತ ಕೇಳ್ತಾರೆ. ನೋಡಿ ಇಲ್ಲಿ ನಮಗೆ 4 ಶಕ್ತಿಗಳ ಎನರ್ಜಿ ಕೊಟ್ಟಿದ್ದಾರೆ, ಅದರಲ್ಲಿ ಯಾವುದು ಒಂದು ಅಲ್ಲ ಅದು ಅಂತ ಕೇಳ್ತಾರೆ, ಯಾವುದೊಂದು ಆಡ್ ಆಗಿದೆ ಅಥವಾ ಬೆಸ ಅಂತ ಕೇಳ್ತಾರೆ. ಸೊ ಹಾಗಾಗಿ ನೋಡಿ ಇದರಲ್ಲಿ ನಮಗೆ ಏನು ಫಸ್ಟ್ 3 ಇದೆಯಲ್ಲ ಸೌರಶಕ್ತಿ, ಪವನ ಶಕ್ತಿ, ಜಲವಿದ್ಯುತ್ ಅಂದ್ರೆ ಸೋಲಾರ್ ಎನರ್ಜಿ ಇದೆ, ವಿಂಡ್ ಎನರ್ಜಿ ಇದೆ, ಹೈಡ್ರೋ ಎನರ್ಜಿ ಇದೆಯಲ್ಲ ಇವುಗಳನ್ನ ಕರಿತೀವಿ ನಾವು ಇವುಗಳನ್ನ ರಿನ್ಯೂಬಲ್ ಎನರ್ಜಿ ಅಂತ ಕರೀತಾರೆ. ಅಂದ್ರೆ
ಇವುಗಳನ್ನ ನವೀಕರಿಸಬಹುದಾದ ಇಂಧನಗಳು ಅಂತ ಕರೀತಾರೆ. ಸೊ ಕಲ್ಲಿದ್ದಲು ಮತ್ತೆ ಪೆಟ್ರೋಲಿಯಂ ಇದೆಯಲ್ಲ, ಇದು ನವೀಕರಿಸಲಾಗದ ಇಂಧನಗಳು. ದೀಸ್ ಆರ್ ದಿ ನಾನ್ ರಿನ್ಯೂಬಲ್ ಎನರ್ಜಿ ಸೋರ್ಸ್ ಅಂತ ಕರೀತಾರೆ. ಓಕೆ, ಹಾಗಾಗಿ ಸೊ ಡಿ ಇದೆಯಲ್ಲ, ಇದು ಈ 4 ಕೊಟ್ಟಂತ ಇಂಧನಗಳಲ್ಲಿ ಇದು ಏನಾಗುತ್ತೆ, ಬೆಸ ಆಗತ್ತೆ ಅಥವಾ ಗುಂಪಿಗೆ ಸೇರ್ಪದಾಗುತ್ತೆ. ಸೊ ಹಾಗಾಗಿ ಕೋಲ್ ಅಂಡ್ ಪೆಟ್ರೋಲಿಯಂ ಆರ್ ದೇ ಆರ್ ದಿ ನಾನ್ ರಿನ್ಯೂಬಲ್ ಸೋರ್ಸಸ್ ಅಥವಾ ನವೀಕರಿಸಲಾಗದ ಇಂಧನಗಳಾಗಿದೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ, ನಮಗೆ ಸರದಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ, ಹೌದಾ. ಸೋಗಳು ರಿನ್ಯೂಬಲ್ ಎನರ್ಜಿ ಅಥವಾ ನವೀಕರಿಸಬಹುದಾದ ಇಂಧನಗಳು ಯಾವ್ದಾವ್ದು ಬರುತ್ತೆ, ವಿಂಡ್ ಪವರ್ ಇದೆ, ಹೌದಾ, ಹೈಡ್ರೋ ಎನರ್ಜಿ ಇದೆ, ಅದೇ ರೀತಿ ಸೋಲಾರ್ ಎನರ್ಜಿ ಇದೆ. ಇವೆಲ್ಲ ಏನಾಗಿದೆ ಅಂದ್ರೆ ಆಕ್ಚುಲಿ ಟೈಡಲ್ ಎನರ್ಜಿ ಇದೆ. ಇವೆಲ್ಲ ಏನಾಗಿದೆ, ರಿನ್ಯೂಬಲ್ ಎನರ್ಜಿ ಅಥವಾ ನವೀಕರಿಸಬಹುದಾದ ಇಂಧನಗಳಾಗಿದೆ. ಆದ್ರೆ ಈ ಕೋಲ್ ಮತ್ತೆ ಪೆಟ್ರೋಲಿಯಂ ಇದೆಯಲ್ಲ, ಒಂದ್ಸಲ ಖಾಲಿ ಆಯ್ತಂದ್ರೆ ಅವುಗಳು ಮತ್ತೆ ನಾವು ನವೀಕರಿಸಕ್ ಆಗಂಗಿಲ್ಲ. ಹಾಗಾಗಿ ಇವುಗಳು ಗುಂಪಿಗೆ ಸೇರದಲ್ಲ ಅಥವಾ ಬೆಸವಾದ ಅಂತ ಕರೀತಾರೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ ತಗೋಣ. ಪ್ರಧಾನಮಂತ್ರಿ ಜನಜಾತಿಯ ಆದಿವಾಸಿ ನ್ಯಾಯ ಮಹಾಭಿಯಾನ್ ಕಾರ್ಯಕ್ರಮದಿಂದ ಕರ್ನಾಟಕದ ಯಾವ ಸಮುದಾಯಗಳು ಪ್ರಯೋಜನ ಪಡೆಯುತ್ತವೆ ಅಂತ ಕೇಳ್ತಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್ ಅಥವಾ ಶಾರ್ಟ್ಕಟ್ ಆಗಿ PVTs ಆಫ್ ಕರ್ನಾಟಕ ಸೊ ಬೆನಿಫಿಟೆಡ್ ದ ಪ್ರಧಾನಮಂತ್ರಿ ಜನ್ಮನ್ ಯೋಜನೆ ಅಂತ ಕರೀತಾರೆ. ಸೊ ಮಿಸ್ ಆಗಿದೆ, ಓಕೆ, ಜನ್ಮನ್ ಯೋಜನೆ ಅಂತ ಕರೀತಾರೆ. ಸೊ ಅಂದ್ರೆ ಒಂದು ಸ್ಕೀಮ್ ಮಾಡಿದೆ ಕೇಂದ್ರ ಸರ್ಕಾರ, ಯಾವುದು, ಪ್ರಧಾನಮಂತ್ರಿ ಜನಜಾತಿಯ ಆದಿವಾಸಿ ನ್ಯಾಯ ಮಹಾಭಿಯಾನ್ ಅಂತ ಅಥವಾ ಶಾರ್ಟ್ಕಟ್ ಆಗಿ PM ಜನ್ಮನ್ ಯೋಜನೆ ಅಂತ ಕರೀತಾರೆ. ಈ ಯೋಜನೆಯಲ್ಲಿ ಏನಂತಂದ್ರೆ ಆಕ್ಚುಲಿ ವಿಶೇಷವಾಗಿ PVTs ಅಂತ ಕರೀತಾರೆ, ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್ ಅಂತ ಕರೀತಾರೆ. ಸೊ ನಮ್ಮ ರಾಜ್ಯದ ಯಾವ 2 PVTsಗಳು ಈ ಒಂದು ಯೋಜನೆಯ ಫಲಿತಾಂಶ ಏನಂದ್ರೆ ಬೆನಿಫಿಟ್ ಪಡಿತಾವ ಅಂತಂದ್ರೆ ಅದು ಒಂದು ಜೇನು ಕುರುಬರು ಮತ್ತು ಕೊರಗರು ಅಂತ 2 ಏನು ಬುಡಕಟ್ಟು ಸಮುದಾಯಗಳಿದೆಯಲ್ಲ, ಇವುಗಳೇನಂದ್ರೆ ಈ ಯೋಜನೆಯ ಮೊತ್ತವನ್ನು ಏನಂದ್ರೆ ಬೆನಿಫಿಟ್ ಪಡಿತವೆ. ಸೊ ಹಾಗಾಗಿ ಆಪ್ಷನ್ ಬಿ, ಜೇನು ಕುರುಬ ಅಂಡ್ ಕೊರಗಾಸ್ ಟ್ರೈಬಲ್ ಗ್ರೂಪ್ಸ್ ಆರ್ PVTs ಆರ್ ಗೆಟಿಂಗ್ ದ ಬೆನಿಫಿಟ್ ಆಫ್ ದ ಪ್ರೈಮ್ ಮಿನಿಸ್ಟರ್ ಜನ್ಮನ್ ಯೋಜನೆ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ, ನಮಗೆ ಸರದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಈ ಯೋಜನೆ ಪ್ರಧಾನಮಂತ್ರಿ ಜನಜಾತಿ ಆದಿವಾಸಿ ನ್ಯಾಯ ಮಹಾಭಿಯಾನ್ ಅಂತ ಕರೀತಾರೆ. ಓಕೆ, ಈ ಮುಖ್ಯ ಉದ್ದೇಶ ಅಂದ್ರೆ ಆಕ್ಚುಲಿ ಇದು PVTs ಅಂತ ಕರೀತಾರೆ, ಅಂದ್ರೆ ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್, ಕನ್ನಡದಲ್ಲಿ ನಿರ್ದಿಷ್ಟ ದುರ್ಬಲ ಬುಡಕಟ್ಟು ಗುಂಪುಗಳನ್ನು ಕರೀತಾರೆ. ನಮ್ಮ ರಾಜ್ಯದಲ್ಲಿ ಬಂದಾಗ ಓನ್ಲಿ 2 ಟ್ರೈಬ್ಸ್ ಮಾತ್ರ ಇದೆ. ಯಾವ್ದಂದ್ರೆ ಒಂದು ಜೇನು ಕುರುಬರು ಮತ್ತೆ ಕೊರಗ ಇದೆಯಲ್ಲ, ಇವುಗಳನ್ನ ನಮ್ಮ ರಾಜ್ಯದ ಸೊ PVTs ಅಂತೇಳಿ ಗುರುತು ಮಾಡಿದ್ದಾರೆ. ಓಕೆ, ಉಳಿದವರು ಕೂಡ ಸಾಮಾನ್ಯವಾಗಿ ದೇ ಆರ್ ದ ನಾರ್ಮಲ್ ಟ್ರೈಬಲ್ ಗ್ರೂಪ್ಸ್ ಆಗಿದೆ. PVTs ಅಂತ ಬಂದಾಗ ಓನ್ಲಿ 2 ಇದೆ, ಒಂದು ಜೇನು ಕುರುಬ ಮತ್ತೆ ಕೊರಗರು. ಓಕೆನಾ. ಸೊ ನೋಡಿ, ಹಾಗಾಗಿ ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ, ಇನ್ನೇನಂದ್ರೆ ಸೊ ಈ ಒಂದು PM ಜನ್ಮನ್ ಯೋಜನೆ ಇದೆಯಲ್ಲ, ಇದನ್ನ ಬುಡಕಟ್ಟು ಸಚಿವಾಲಯ ಈ ಒಂದು ಸ್ಕೀಮ್ ಅನ್ನ ಲಾಂಚ್ ಮಾಡಿದೆ. ಓಕೆ, ಇದರ ಮುಖ್ಯ ಉದ್ದೇಶ ಅಂದ್ರೆ ಆ ಒಂದು ಬುಡಕಟ್ಟು ಜನಾಂಗವನ್ನ ಸಮಾಜದ ಮುನ್ನೆಲೆಗೆ ತರುವಂತದ್ದು ಈ ಯೋಜನೆಯ ಮುಖ್ಯ ಉದ್ದೇಶ. ಇನ್ನು PVTs ಬಗ್ಗೆ ನೋಡೋದಾದ್ರೆ ಬಹಳ ಎಕ್ಸಾಂಪಲ್ ಕೇಳ್ತಿರ್ತಾರೆ, ಗೊತ್ತಿರಬೇಕಾಗುತ್ತೆ ನಿಮಗೆ. ಸೊ PVTs ಅಥವಾ ಶಾರ್ಟ್ಕಟ್ ಆಗಿ ಇದನ್ನ ಫುಲ್ ಫಾರ್ಮ್ ಒಂದು ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್ ಅಂತ ಕರೀತಾರೆ. ಅಂದ್ರೆ ಬುಡಕಟ್ಟು ಜನ ಇರ್ತಾರಲ್ಲ, ಅದರಲ್ಲಿ ಅತಿ ಹಿಂದುಳಿದಂತ ವರ್ಗವನ್ನು ನಾವು ಏನು ಕರಿತೀವಿ ಅಂದ್ರೆ PVTs ಅಂತ ಕರೀತಾರೆ. ನಮ್ಮ ದೇಶದಲ್ಲಿ ಬಂದಾಗ ಸುಮಾರು ನೋಡಿ ಆ ಪಾಪ್ಯುಲೇಷನ್ ಬಂದು 8.6% ಏನಂತಂದ್ರೆ ಆಕ್ಚುಲಿ ಸೊ ಈ ಒಂದು PVTs ಪಾಪ್ಯುಲೇಷನ್ ಇದೆ. ಓಕೆನಾ. ಸೊ ಹಾಗಾಗಿ ಇದನ್ನ ಫಸ್ಟ್ 1973 ಒಂದು ಕಮಿಷನ್ ಬರುತ್ತೆ, ಅದನ್ನ ದೇಬಾರ್ ಕಮಿಷನ್ ಅಂತ ಕರೀತಾರೆ. ಅವ್ರು ಏನಂದ್ರೆ ಫಸ್ಟ್ ಟೈಮ್ ಏನಂದ್ರೆ ಆಕ್ಚುಲಿ ಈ ಟ್ರೈಬಲ್ ಗ್ರೂಪ್ ನಲ್ಲಿ ಈ ಒಂದು PVTs ಅನ್ನ ಫಸ್ಟ್ ಐಡೆಂಟಿಫೈ ಮಾಡ್ತಾರೆ. ಯಾರು, ಆ ದೇಬಾರ್ ಕಮಿಷನ್ 1973. ಇದಕ್ಕಿಂತ ಮುಂಚೆ ಅದಕ್ಕೆ ಪ್ರಿಮಿಟಿವ್ ಟ್ರೈಬಲ್ ಗ್ರೂಪ್ಸ್ ಅಂತ ಕರೀತಿದ್ರು. ಅದಕ್ಕೆ ಏನ್ ಮಾಡ್ತಾರೆ, ಹೆಸರು ಚೇಂಜ್ ಮಾಡ್ತಾರೆ, ಅದನ್ನ ಸೊ ಈ ಪ್ರೆಸೆಂಟ್ ಆಗಿ PVTs ಅಂತ ಕರೀತಾರೆ. ಓಕೆನಾ. ಸೊ ನಮ್ಮ ದೇಶದಲ್ಲಿ ಬಂದಾಗ ಟೋಟಲ್ ನೋಡಿದ್ರೆ 705 ಟ್ರೈಬಲ್ ಗ್ರೂಪ್ಸ್ ಇದೆ, ಅಂದ್ರೆ ಶೆಡ್ಯೂಲ್ ಕ್ಯಾಸ್ಟ್ ಇದೆ. ಅದರಲ್ಲಿ 75 ಏನ್ ಟ್ರೈಬ್ಸ್ ಇದೆಯಲ್ಲ ಅವುಗಳನ್ನ ನಾವು PVTs ಅಂತ ಕರೀತಾರೆ. ಅಂದ್ರೆ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಬಂದಾಗ ಟೋಟಲ್ ಆಗಿ 705 ಶೆಡ್ಯೂಲ್ ಕ್ಯಾಸ್ಟ್ ಇದೆ. ಅದರಲ್ಲಿ 75 ಏನು ಬುಡಕಟ್ಟು ಜನಾಂಗ ಇದಾರೆ ಅವ್ರನ್ನ ನಾವು PVTs ಅಥವಾ ಪರ್ಟಿಕ್ಯುಲರ್ಲಿ ಟ್ರೈಬಲ್ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್ ಅಂತ ಐಡೆಂಟಿಫೈ ಮಾಡಿದ್ವಿ. ಓಕೆನಾ. ಇನ್ನು ನಮ್ಮ ದೇಶದಲ್ಲಿ ಬಂದಾಗ ಅತಿ ಹೆಚ್ಚು ಎಲ್ಲಿ ಅಂತಂದ್ರೆ ಒಡಿಶಾ ಏನಂದ್ರೆ ಅತಿ ಹೆಚ್ಚು PVTs ಟ್ರೈಬಲ್ ಗ್ರೂಪ್ಸ್ ಹೊಂದಿರುವಂತಹ ರಾಜ್ಯ ಅಂತಂದ್ರೆ ಅದು ಒಡಿಶಾ ಆಗಿದೆ. ನಮ್ಮ ರಾಜ್ಯದಲ್ಲಿ ಬಂದಾಗ ಕೇವಲ 2 ಮಾತ್ರ, ಒಂದು ಬುಡಕಟ್ಟು ಇದೆ, ಒಂದು ಜೇನು ಕುರುಬ, ಇನ್ನೊಂದು ಕೊರಗ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಧರ್ತಿ ಹಬ್ಬವು ಕೆಳಗಿನ ಯಾವುದಕ್ಕೆ ಸಂಬಂಧ ಅಂತ ಕೇಳ್ತಾರೆ. ದ ಧರ್ತಿ ಹಬ್ಬ ಇಸ್ ನೆಟ್ ಅಂತ ಕೇಳ್ತಾರೆ. ನೋಡಿ, ಇದು ಕೂಡ ಅಗೇನ್ ಬುಡಕಟ್ಟು ಜನಾಂಗಕ್ಕೆ ಸಂಬಂಧಪಟ್ಟಂತ ಒಂದು ಸ್ಕೀಮ್ ಅಂತ ಕರಿಬಹುದು. ಓಕೆ, ಹಾಗಾಗಿ ಸೊ ಏನು ಧರ್ತಿ ಹಬ್ಬ ಇದೆಯಲ್ಲ, ಇದು ಬುಡಕಟ್ಟುಗಳ ಕಲ್ಯಾಣಕ್ಕೆ ಸಂಬಂಧಪಟ್ಟಂತ ಒಂದು ಯೋಜನೆ ಅಥವಾ ಒಂದು ಅಭಿಯಾನ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಡಿ, ಟ್ರೈಬಲ್ಸ್ ವೆಲ್ಫೇರ್ ಅಂತ ಕರೀತಾರೆ. ದಟ್ ಇಸ್ ದ ಧರ್ತಿ ಹಬ್ಬ. ನೋಡಿ, ಇಲ್ಲಿ ಒಂದು ನಿಮಗೆ ಸ್ಕೀಮ್ ಒಂದು ಇಮೇಜ್ ಕಾಣಿಸ್ತಾ ಇದೆ. ಇವ್ರು ಯಾರಂತಂದ್ರೆ ಬಿರ್ಸಾ ಮುಂಡಾ ಅಂತ ಕರೀತಾರೆ. ಓಕೆ, ನಿಮ್ಗೆಲ್ಲ ಗೊತ್ತಿರುತ್ತೆ ಈ ಬಿರ್ಸಾದಂಗೆ ಅಂತ ಕೇಳಿದ್ರೆ, ಮುಂಡಾದಂಗೆ ಅಂತ ಕೇಳಿದ್ರೆ, ಹೌದಾ. ಏನ್ ಮಾಡ್ತಾರೆ ನೋಡಿ, ಪ್ರತಿ ವರ್ಷ ನಮ್ಮ ಒಂದು
ನವೆಂಬರ್ 15 ಇದೆಯಲ್ಲ, ಇದೇನಂದ್ರೆ ಈ ಬಿರ್ಸಾ ಮುಂಡಾ ಅವರ ಒಂದು ಹುಟ್ಟಿದ ದಿನ ಆಗಿದೆ, ಬರ್ತ್ ಆನಿವರ್ಸರಿ ಆಗಿದೆ. ಹಾಗಾಗಿ ಏನ್ ಮಾಡ್ತಾರೆ, ಪ್ರತಿ ವರ್ಷ ನವೆಂಬರ್ 15 ಜನಜಾತಿಯ ಅಥವಾ ಜನಜಾತಿಯ ಗೌರವ ದಿವಸ ಅಂತ ಆಚರಣೆ ಮಾಡ್ತಾರೆ. ಅಂದ್ರೆ ಟ್ರಿಬ್ಯೂಟ್ ಟು ದ ಧರ್ತಿ ಹಬ್ಬ ಭಗವಾನ್ ದಾಸ್ ಬಿರ್ಸಾ ಮುಂಡಾ ಆನ್ ದಿಸ್ ಡೇ ಅಂತ ಕರೀತಾರೆ. ಏನ್ ಮಾಡ್ತೀವಿ ನಾವು ಪ್ರತಿ ವರ್ಷ ನವೆಂಬರ್ 15 ಸೊ ಜನಜಾತಿಯ ಗೌರವ ದಿವಸ ಆಗಿ ಆಚರಣೆ ಮಾಡ್ತಾರೆ. ಅಂದ್ರೆ ಆ ದಿನ ಅಂದ್ರೆ ನಮ್ಮ ದೇಶದಲ್ಲಿ ಯಾರೆಲ್ಲ ಒಂದು ಟ್ರೈಬಲ್ಸ್ ಏನಂದ್ರೆ ಸ್ವತಂತ್ರಕ್ಕಾಗಿ ಪ್ರಾಣ ಕೊಟ್ಟಿದ್ದಾರೆ ಅವ್ರನ್ನ ಸ್ಮರಿಸುವಂಥದ್ದು. ಅದು ವಿಶೇಷವಾಗಿ ಬಿರ್ಸಾ ಮುಂಡಾನ ಒಂದು ನೆನಪಿಗಾಗಿ ಒಂದು ದಿನವನ್ನು ಆಚರಿಸ್ತಾ ಹೋಗ್ತಾರೆ. ಓಕೆನಾ. ನೋಡಿ ನಮಗೆ ಸರದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ, ಧರ್ತಿ ಹಬ್ಬ ಅಥವಾ ಧರ್ತಿ ಹಬ್ಬ ಅಂತ ಕರೀತಾರೆ, ಜನಜಾತಿ ಗ್ರಾಮ ಉತ್ಕರ್ಷ ಅಂತ ಮಾಡಿದ್ದಾರೆ. ಅಂದ್ರೆ ಸೊ ಈ ಒಂದು ಏನೋ ಒಂದು ಅಭಿಯಾನ ಮುಖಾಂತರ ಆಕ್ಚುಲಿ ಸೊ ಇದನ್ನ ಅಗೇನ್ ಟ್ರೈಬಲ್ ಮಿನಿಸ್ಟ್ರಿ ಏನಂದ್ರೆ ಲಾಂಚ್ ಮಾಡಿದೆ. ನಮ್ಮ ದೇಶದಲ್ಲಿರುವಂತ ಏನು ಅಂದ್ರೆ ಈ ಟ್ರೈಬಲ್ಸ್ ಇದಾರಲ್ಲ ಅವರನ್ನ ಕೂಡ ಅವರ ಗ್ರಾಮಗಳಿಗೆ ಮೂಲಭೂತ ಸೌಕರ್ಯಗಳು, ಫಾರ್ ಎಕ್ಸಾಂಪಲ್ ಅಂದ್ರೆ ನೀರಿನ ವ್ಯವಸ್ಥೆ ಆಗಿರ್ಬೋದು, ವಿದ್ಯುತ್ ವ್ಯವಸ್ಥೆ ಆಗಿರ್ಬೋದು, ರೋಡ್ಗಳ ವ್ಯವಸ್ಥೆ ಆಗಿರ್ಬೋದು, ಹೌದಾ, ಶಿಕ್ಷಣ ಕೊಡೋದಾಗಿರ್ಬೋದು, ಈ ತರ ಅಂದ್ರೆ ಅವ್ರನ್ನ ಮುಂದೆ ತರುವಂತದ್ದು ಈ ಒಂದು ಅಭಿಯಾನ ಮಾಡಿದ್ದಾರೆ. ಓಕೆ, ಅದನ್ನ ನಾವು ಧರ್ತಿ ಹಬ್ಬ ಅಂತ ಕರೀತಾರೆ. ಹಾಗಾಗಿ ಸೊ ಹಬ್ಬ ಅಲ್ಲ, ಆಕ್ಚುಲಿ ಆಬ ಅಂತ ನೋಡಿ, ತಪ್ಪಾಗಿದೆ, ಆಬ ಅಂತ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತೋಣ, ಈ ಕೆಳಗಿನವುಗಳಲ್ಲಿ ಯಾವ ರಸ್ತೆ ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚಿದೆ ಅಂತ ಕೇಳ್ತಾರೆ. ನಮಗೆ ಇಲ್ಲಿ 4 ಟೈಪ್ಸ್ ಆಫ್ ರೋಡ್ಸ್ ಕೊಟ್ಟಿದ್ದಾರೆ, ಅದರಲ್ಲಿ ಯಾವ್ದು ಜಾಸ್ತಿ ಅಂತ ಕೇಳ್ತಾರೆ. ಹೌದಾ, ಅಭ್ಯರ್ಥಿ ಬಂದಾಗ ನಮಗೆ ಅತಿ ಹೆಚ್ಚು ರಸ್ತೆ ಕಂಡುಬರೋದು ನಮ್ಮ ರಾಜ್ಯದಲ್ಲಿ ಬಂದಾಗ ಅದು ನಮ್ಮ ರಾಜ್ಯ ಅಂತಲ್ಲ ಇಡೀ ದೇಶದಲ್ಲಿ ತೆಗೆದುಕೊಂಡ್ರು ಕೂಡ ಸೊ ಗ್ರಾಮೀಣ ರಸ್ತೆಗಳಿಂದ ಸಾಮಾನ್ಯವಾಗಿ ಜಾಸ್ತಿ ಕಂಡುಬರ್ತವೆ. ಹೌದಾ, ಸೊ ರೂರಲ್ ರೋಡ್ಸ್ ಆರ್ ಮೋರ್ ಇನ್ ದ ಲೆಂತ್ ಆಗಿರುತ್ತೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ ಸರದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ನ್ಯಾಷನಲ್ ಹೈವೇ ರಾಷ್ಟ್ರೀಯ ಹೆದ್ದಾರಿಗಳಿದೆ, ರಾಜ್ಯ ಹೆದ್ದಾರಿಗಳು, ಹೌದಾ, ಅದೇ ರೀತಿ ಜಿಲ್ಲಾ ರಸ್ತೆಗಳು, ಮುನ್ಸಿಪಲ್ ರಸ್ತೆಗಳಿದೆ, ಆಮೇಲೆ ಗ್ರಾಮೀಣ ರಸ್ತೆಗಳಿದೆಯಲ್ಲ ನೋಡಿ. ಅಂದ್ರೆ ನಮಗೆ ಹೈಯೆಸ್ಟ್ ಬಂದಾಗ 1,98,496 ಕಿಲೋಮೀಟರ್ ಅಂತ ಆಕ್ಚುಲಿ ನಮಗೆ ಯಾವುದು ರೂರಲ್ ರೋಡ್ಸ್ ಅಥವಾ ರೂರಲ್ ರಸ್ತೆಗಳಿದೆ. ಓಕೆ, ಹಾಗಾಗಿ ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತೋಣ, ಗ್ರಾಮೀಣ ರಸ್ತೆಗಳ ಸಮುದಾಯಗಳನ್ನ ಯಾವ ಯಾವ ಯೋಜನೆಗಳು ಸಂಪರ್ಕ ಹೊಂದಿವೆ ಅಂತ ಕೇಳ್ತಾರೆ. ವಿಚ್ ಆಫ್ ದ ಫಾಲೋವಿಂಗ್ ಸ್ಕೀಮ್ಸ್ ಆರ್ ರಿಲೇಟೆಡ್ ಟು ದ ರೂರಲ್ ರೋಡ್ಸ್ ಅಂತ ಕರೀತಾರೆ. ಅಂದ್ರೆ ಗ್ರಾಮೀಣ ರಸ್ತೆಗಳಿಗೆ ಸಂಬಂಧಪಟ್ಟಂತೆ ಕೆಳಗಿನ ಯಾವ ಯೋಜನೆಗಳು ಸಂಬಂಧಪಟ್ಟಿವೆ ಅಂತ ಕೇಳ್ತಾರೆ. ಓಕೆ, ಇಲ್ಲಿ ಕೊಟ್ಟಂತ ಎಲ್ಲ ಯೋಜನೆಗಳು, ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಆಗಿರ್ಬೋದು, ನಮ್ಮ ರಸ್ತೆ ನಮ್ಮ ಗ್ರಾಮ ಯೋಜನೆ ಆಗಿರ್ಬೋದು, ಮುಖ್ಯಮಂತ್ರಿ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಯೋಜನೆ ಆಗಿರ್ಬೋದು, ಇವೆಲ್ಲವೂ ಕೂಡ ಆಕ್ಚುಲಿ ಗ್ರಾಮೀಣ ರಸ್ತೆಗೆ ಸಂಬಂಧಪಟ್ಟಂತ ಯೋಜನೆಗಳಾಗಿದೆ. ಸೊ ಹಾಗಾಗಿ ಆಪ್ಷನ್ ಡಿ ಮೇಲಿನೆಲ್ಲ ಅಥವಾ ಆಲ್ ಆಫ್ ದಿ ಅಬೌವ್ ಇಸ್ ದ ರೈಟ್ ಆನ್ಸರ್. ನೋಡಿ ನಮಗೆ ಸರದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಹೌದಾ, ನಮ್ಮ ರಾಜ್ಯದಲ್ಲಿ ಬಂದಾಗ ಸೊ 1,98,496 ಕಿಲೋಮೀಟರ್ ಅಂದ್ರೆ ನಮ್ಮ ರಾಜ್ಯದಲ್ಲಿ ಗ್ರಾಮೀಣ ರಸ್ತೆ ಇದೆ ಅಥವಾ ರೂರಲ್ ರೋಡ್ ಇದೆ. ಓಕೆನಾ. ಸೊ ಅದಕ್ಕೋಸ್ಕರ ಅಂದ್ರೆ ಹಲವಾರು ಸ್ಕೀಮ್ಗಳು ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಬಂದಾಗ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಇದೆ. ನೋಡಿ ಏನಂದ್ರೆ ಇದು ಯಾವುದೇ ಒಂದು ಹಳ್ಳಿಯಲ್ಲಿ 500 ಅಥವಾ ಅದಕ್ಕಿಂತ ಹೆಚ್ಚು ಜನಸಂಖ್ಯೆ ಹೊಂದಿರುವಂತ ಏನೋ ಒಂದು ಹಳ್ಳಿ ಇರುತ್ತಲ್ಲ ಅದಕ್ಕೆ ಸೊ ಅದಕ್ಕೆ ಅಂದ್ರೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಮುಖಾಂತರ ಅಂದ್ರೆ ಎಲ್ಲ ಹವಾಮಾನ ಅಂದ್ರೆ ಅದು ಬಿಸಿಲಾಗಿರ್ಬೋದು, ಮಳೆ ಆಗಿರ್ಬೋದು, ಎಲ್ಲಾ ಕಾಲ ಕೂಡ ಹೊಂದಾಣಿಕೆ ಆಗುವಂತ ರಸ್ತೆಗಳನ್ನ ನಿರ್ಮಾಣ ಮಾಡ್ತಾರೆ ಅಂಡರ್ ದ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ. ಅದೇ ರೀತಿ ನಮ್ಮ ಗ್ರಾಮ ನಮ್ಮ ರಸ್ತೆ ಅಂತ ಏನ್ ಮಾಡ್ತಾರೆ, ಇದನ್ನ ಪಂಚಾಯತ್ ಮುಖಾಂತರ ಮಾಡ್ತಾ ಹೋಗ್ತಾರೆ. ಅದೇ ರೀತಿ ಮುಖ್ಯಮಂತ್ರಿ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಯೋಜನೆ ಅಂತಿದೆ. ಇವೆಲ್ಲವೂ ಕೂಡ ಅಂದ್ರೆ ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿಗೆ ಸಂಬಂಧಪಟ್ಟಂತ ಸರ್ಕಾರದ ಯೋಜನೆಗಳಾಗಿವೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತೋಣ, ಸ್ಕ್ರಾಪಿಂಗ್ ನೀತಿ ಪರಿಚಯಿಸಲಾದ ವರ್ಷ. ದ ಸ್ಕ್ರಾಪಿಂಗ್ ಪಾಲಿಸಿ ಇಂಟ್ರೊಡ್ಯೂಸ್ ಇನ್ ದ ಇಯರ್ ಆಫ್ ಅಂತ ಕೇಳ್ತಾರೆ. ಒಂದು ಪಾಲಿಸಿ ಮಾಡಿದ್ರೆ ಅದನ್ನ ಸ್ಕ್ರಾಪಿಂಗ್ ಪಾಲಿಸಿ ಅಂತ ಕರೀತಾರೆ. ಯಾವ ಮಾಡಿದ್ರೆ ಅಂದ್ರೆ ಅದನ್ನ 2022ರಲ್ಲಿ ನಮ್ಮ ರಾಜ್ಯದಲ್ಲಿ ಅದನ್ನ ಈ ಒಂದು ಪಾಲಿಸಿಯನ್ನ ಜಾರಿಗೊಳಿಸಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ ಏನು ಸ್ಕ್ರಾಪಿಂಗ್ ಪಾಲಿಸಿ ಅಂದ್ರೆ, ಈಗ ನಮ್ಮ ರಾಜ್ಯದಲ್ಲಿ ಅಂತಂದ್ರೆ ಎಷ್ಟೋ ಹಳೆಯ ವಾಹನಗಳಿವೆ ಅಲ್ವಾ. ಅದರಿಂದ ಏನಂದ್ರೆ ಹಳೆಯ ವಾಹನಗಳಿಂದ ಏನಾಗುತ್ತೆ ಅಂದ್ರೆ ಸಾಕಷ್ಟು ಆಕ್ಸಿಡೆಂಟ್ಗಳಾಗ್ತವೆ. ಹೌದಾ, ಪರಿಸರಕ್ಕೆ ಸಾಕಷ್ಟು ಪರಿಸರ ಮಾಲಿನ್ಯ ಉಂಟು ಮಾಡ್ತವೆ. ಅಂದ್ರೆ ಜಾಸ್ತಿ ಏನಂದ್ರೆ ಆಕ್ಚುಲಿ ಒಂದು ಎಮಿಷನ್ಸ್ ಕ್ರಿಯೇಟ್ ಮಾಡಿ ಏನ್ ಮಾಡ್ತಾವೆ ಅಂದ್ರೆ ಪರಿಸರ ಮಾಲಿನ್ಯ ಹಾಳು ಮಾಡ್ತಾ ಹೋಗ್ತವೆ. ಸೊ ಅದಕ್ಕೆ ಅಂದ್ರೆ ಯಾವೆಲ್ಲ ನಮ್ಮ ರಾಜ್ಯದಲ್ಲಿ ಹಳೆಯ ವಾಹನಗಳಿದೆ ಅವುಗಳನ್ನ ನಾಶಪಡಿಸಕ್ಕೆ ಏನಂದ್ರೆ ಒಂದು ಪಾಲಿಸಿ ಮಾಡಿದ್ದಾರೆ. ಅವುಗಳನ್ನ ಸ್ಕ್ರಾಪ್ ಮಾಡಿ ಏನ್ ಮಾಡ್ಬೋದು ಅಂದ್ರೆ ಅವರು ಒಂದು ಸರ್ಕಾರದಿಂದ ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ ಕೊಡ್ತಾ ಹೋಗ್ತಾರೆ. ಅಂದ್ರೆ ಯಾವ್ದಾದ್ರು ಫಾರ್ ಎಕ್ಸಾಂಪಲ್ ಅಂದ್ರೆ ಒಂದು 50 ವರ್ಷ ಅಥವಾ 30 ವರ್ಷ ವೆಹಿಕಲ್ ಇದ್ರೆ ಅದನ್ನೇನಂದ್ರೆ ನೀವು ಸ್ಕ್ರಾಪ್ ಮಾಡಿದ್ರೆ ಸೊ ಅದಕ್ಕೆ ಏನ್ ಮಾಡ್ತಾರೆ, ನಮಗೆ ಒಂದು COD ಅಂತ ಕರಿತೀವಿ ಅಥವಾ ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ ಅಂತ ಕರೀತಾರೆ. ಸೊ ಅದು ಏನಂದ್ರೆ ನೀವೇನು ಹೊಸ ವಾಹನ ತಗೊಳ್ತಿರ್ತಾರಲ್ಲ ಅವಾಗ ಏನ್ ಮಾಡ್ತಾರೆ, ನಿಮಗೆ ಸೊ ಅಲ್ಲಿ ಒಂದು ತೆರಿಗೆ ವಿನಾಯಿತಿ ಅಥವಾ ಟ್ಯಾಕ್ಸ್ ಸಬ್ಸಿಡಿ ಕೊಡ್ತಾ ಹೋಗ್ತಾರೆ. ಓಕೆನಾ. ಸೊ ಇದನ್ನ 2022ರಲ್ಲಿ ನಮ್ಮ ರಾಜ್ಯದಲ್ಲಿ ಏನ್ ಮಾಡಿದ್ದಾರೆ, ಜಾರಿಗೆ ತಂದಿದ್ದಾರೆ. ಅದನ್ನ ನಾವು ಸ್ಕ್ರಾಪಿಂಗ್ ಪಾಲಿಸಿ ಅಂತ ಕರೀತಾರೆ. ಅಂದ್ರೆ ಹಳೆಯ ಅನರ್ಹ ವಾಹನಗಳು ಅಂದ್ರೆ ಎಷ್ಟೋ ಮನೆಗಳ ವಾಹನ ಇರುತ್ತೆ, ಅವು ವರ್ಕ್ ಆಗಲ್ಲ, ಅವುಗಳಿಗೆ ಅಂದ್ರೆ ಚಾಲ್ತಿಯಲ್ಲಿ ಇರಂಗಿಲ್ವಲ್ಲ ಅಂತವನ್ನ ಏನ್ ಮಾಡೋದು ಅಂದ್ರೆ ಸೊ ಡೆಸ್ಟ್ರಾಯ್ ಮಾಡುವಂಥದ್ದು, ದಟ್ ಇಸ್ ಕಾಲ್ಡ್ ದ ಸ್ಕ್ರಾಪಿಂಗ್ ಪಾಲಿಸಿ ಅಂತ ಕರೀತಾರೆ.
ಓಕೆ, ಸೊ ಹಾಗಾಗಿ 2022ರಲ್ಲಿ ಇದನ್ನು ಲಾಂಚ್ ಮಾಡ್ತಾ ಹೋಗ್ತಾರೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತೋಣ, ಇದನ್ನ ರೀಸೆಂಟ್ ಆಗಿ ಒಂದು ಎಕ್ಸಾಮ್ ಅಲ್ಲಿ ಕೇಳಿರುವಂತ ಕ್ವಶನ್ ಆಗಿದೆ. ದ ಫುಲ್ ಫಾರ್ಮ್ ಆಫ್ ದ HSRP ಅಂತ ಕೇಳಿದ್ದಾರೆ. ಹೌದಾ, HSRP ಯ ಒಂದು ವಿಸ್ತೃತ ರೂಪ ಕೇಳ್ತಿದ್ದಾರೆ. ಸೊ HSRP ಯ ಒಂದು ವಿಸ್ತೃತ ರೂಪ ಬಂದಾಗ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪೀರಿಯಡ್ ಅಂತ ಕರೀತಾರೆ. ಸೊ ಇದು HSRP ಯ ಒಂದು ವಿಸ್ತೃತ ರೂಪವಾಗಿದೆ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೋಡಿ, ನಮಗೆ ಸರದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಏನಂದ್ರೆ ಇದೊಂದು ಪ್ಲೇಟ್, ಹೌದಾ, ವೆಹಿಕಲ್ ಗೆ ಅಳವಡಿಸುವಂತ ಒಂದು ಪ್ಲೇಟ್ ಆಗಿದೆ. ಸೊ HSRP ಅಂದ್ರೆ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ಸ್ ಅಂತ ಕರೀತಾರೆ. ಕನ್ನಡದಲ್ಲಿ ಅತಿ ಸುರಕ್ಷಿತ ನೋಂದಣಿ ಫಲಕ ಅಂತ ಕರೀತಾರೆ. ಹೌದಾ, ಸೊ ಹಾಗಾಗಿ ಇದೇನಂದ್ರೆ ಎಲ್ಲ ನಮ್ಮ ರಾಜ್ಯದಲ್ಲಿರುವಂತ ಎಲ್ಲ ಹಳೆಯ ವಾಹನಗಳಿಗೆ ಏನಂದ್ರೆ ಸೊ ಕಂಪಲ್ಸರಿ ಕಡ್ಡಾಯವಾಗಿ ಏನಂತಂದ್ರೆ ಆಕ್ಚುಲಿ HSRP ಪ್ಲೇಟ್ ಅನ್ನ ಅಳವಡಿಸಿಕೊಂಡು ಡೇಟ್ ಕೊಟ್ಟಿದ್ದಾರೆ. ಯಾವಾಗ ಅಂದ್ರೆ ಅದು ಸೊ 18/8/2023 31/12/2024 ಅಂದ್ರೆ ಎಲ್ಲರೂ ಕೂಡ ಕಡ್ಡಾಯವಾಗಿ ಅದನ್ನ ಪ್ಲೇಟ್ ಅಳವಡಿಸಬೇಕಂತ ಮಾಡಿದ್ದಾರೆ. ಹೌದಾ, ಅದನ್ನ ನಾವು HSRP ಅಂತ ಕರೀತಾರೆ. ಇದು ಓನ್ಲಿ ಆಲ್ ಓಲ್ಡರ್ ವೆಹಿಕಲ್ಸ್, ಇದು ಕೇವಲ ಎಲ್ಲ ಹಳೆಯ ವಾಹನಗಳಿಗೆ. ಓಕೆನಾ, ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತೋಣ, ವಿದ್ಯಾನಿಧಿ ಯೋಜನೆಯ ಕುರಿತಾದ ಯಾವ ಉಲ್ಲೇಖಗಳು ಅಥವಾ ಯಾವ ಹೇಳಿಕೆಗಳು ತಪ್ಪಾಗಿವೆ ಅಂತ ಕೇಳ್ತಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಇನ್ಕರೆಕ್ಟ್ ರಿಗಾರ್ಡಿಂಗ್ ದ ವಿದ್ಯಾನಿಧಿ ಸ್ಕೀಮ್ ಅಂತ ಕರೀತಾರೆ. ಇದನ್ನ 2020ರಲ್ಲಿ ಆರಂಭಿಸಲಾಯಿತು ಅಂತ ಕೊಟ್ಟಿದ್ದಾರೆ. ಬಿ ಸ್ಟೇಟ್ಮೆಂಟ್ ಇದು SC ಮತ್ತು ST ವಿದ್ಯಾರ್ಥಿಗಳಿಗೆ ಮಾತ್ರ ಅಂತ ಕೊಟ್ಟಿದ್ದಾರೆ. ಈ ಯೋಜನೆಯಲ್ಲಿ ಟ್ಯಾಕ್ಸಿ ಮತ್ತು ಆಟೋ ಚಾಲಕರ ಮಕ್ಕಳನ್ನ ಸೇರಿಸಿಕೊಳ್ಳಲು ಕೊಟ್ಟಿದ್ದಾರೆ. ಆಪ್ಷನ್ ಡಿ ಇಲ್ಲಿ ಮೇಲೆ ಕೊಟ್ಟಿದ್ದಾರೆ. ನೋಡಿ, ಸೊ ಇದು SC ಮತ್ತು ST ಅಲ್ಲ, ಎಲ್ಲ ವಿದ್ಯಾರ್ಥಿಗಳಿಗೆ ಕೂಡ ಅಪ್ಲಿಕೇಬಲ್ ಆಗುವಂತ ಸ್ಕೀಮ್ ಆಗಿದೆ. ಸೊ ಹಾಗಾಗಿ ಆಪ್ಷನ್ ಬಿ ಒಂದು ತಪ್ಪಾದ ಹೇಳಿಕೆ ಆಗಿದೆ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ, ನಮಗೆ ಸರದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ವಿದ್ಯಾನಿಧಿ ಯೋಜನೆ ಅಂತ ಕರೀತಾರೆ. ಹೌದಾ, ರೀಸೆಂಟ್ ಏನ್ ಯಾಕಂತಂದ್ರೆ ಇವನ್ ಯಾರೆಲ್ಲ ಯೆಲ್ಲೋ ಬೋರ್ಡ್ ಟ್ಯಾಕ್ಸಿ ಇರ್ತಾರೆ, ಆಟೋ ರಿಕ್ಷಾ ಇರ್ತಾರೆ, ಅವ್ರ ಮಕ್ಕಳಿಗೆ ಕೂಡ ಆಕ್ಚುಲಿ ಈ ಒಂದು ಸ್ಕೀಮ್ ಅನ್ನ ವಿಸ್ತರಣೆ ಮಾಡಿದ್ದಾರೆ. ಓಕೆನಾ, ಇದೇನಂದ್ರೆ ವಿಶೇಷವಾಗಿ ಅವರ ಒಂದು ಉನ್ನತ ವಿದ್ಯಾಭ್ಯಾಸಕ್ಕೆ ಸಹಕಾರಿಯಾಗುವಂತ ಒಂದು ಯೋಜನೆಯಾಗಿದೆ. ಅದನ್ನ ವಿದ್ಯಾನಿಧಿ ಅಂತ ಕರೀತಾರೆ. ಇದು ಎಲ್ಲಾ ಸಮುದಾಯಗಳಿಗೂ ಕೂಡ ಅನ್ವಯವಾಗುವಂತ ಸ್ಕೀಮ್ ಆಗಿದೆ. ಓಕೆನಾ, ಸೊ ಹಾಗಾಗಿ ಇನ್ನೊಂದು ಸ್ಕೀಮ್ ಮಾಡಿದ್ರೆ ನೋಡಿ, ಹೌದಾ, ಸಾರಿಗೆ ವಿದ್ಯಾಚೇತನ ಸ್ಕೀಮ್ ಅಂತ ಕರೀತಾರೆ. ಇದೇನಂದ್ರೆ ಯಾರೆಲ್ಲ ಒಂದು ಎಂಪ್ಲಾಯೀಸ್ ಇರ್ತಾರೆ ಅವ್ರ ಮಕ್ಕಳಿಗೆ ಏನಂದ್ರೆ ಕೊಡುವಂತ ಒಂದು ಸ್ಕಾಲರ್ಶಿಪ್ ಯೋಜನೆ ನಾವು ಸಾರಿಗೆ ವಿದ್ಯಾಚೇತನ ಯೋಜನೆ ಅಂತ ಕರೀತಾರೆ. ಸೊ ಹಾಗಾಗಿ ಗೊತ್ತಿರಬೇಕಾಗುತ್ತೆ. ಸೊ ಇಲ್ಲಿ ಕೊಟ್ಟಂತದ್ದು ಆಪ್ಷನ್ ಬಿ ತಪ್ಪಾದ ಹೇಳಿಕೆ ಆಗಿದೆ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡೋಣ, ಕರ್ನಾಟಕದ ಶಕ್ತಿ ಯೋಜನೆಯ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿವೆ ಅಂತ ಕೇಳ್ತಾರೆ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಇನ್ಕರೆಕ್ಟ್ ರಿಗಾರ್ಡಿಂಗ್ ದ ಶಕ್ತಿ ಯೋಜನಾ ಆಫ್ ಕರ್ನಾಟಕ ಅಂತ ಕೇಳ್ತಾರೆ. ನೋಡ್ತೋಣ, ಈ ಯೋಜನೆಯು ರಾಜ್ಯ ಸರ್ಕಾರಿ ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣವನ್ನ ಒದಗಿಸಿಕೊಂಡು ಕೊಟ್ಟಿದ್ದಾರೆ. ಬಿ ಆಪ್ಷನ್, ಈ ಯೋಜನೆಯಡಿಯಲ್ಲಿ ಕರ್ನಾಟಕದ ನಿವಾಸಿಗಳಿಗೆ ಮಾತ್ರ ಅನ್ವಯಿಸಿಕೊಂಡು ಕೊಟ್ಟಿದ್ದಾರೆ. ಸಿ ಆಪ್ಷನ್, ತಾಂತ್ರಿಕ ಸಮಸ್ಯೆಯ ಸಂದರ್ಭದಲ್ಲಿ ಕಂಡಕ್ಟರ್ ಹಸ್ತಚಾಲಿತವಾಗಿ ಗುಲಾಬಿ ಟಿಕೆಟ್ಗಳನ್ನ ಅಥವಾ ಪಿಂಕ್ ಟಿಕೆಟ್ಗಳನ್ನ ನೀಡುತ್ತಾರೆ ಅಂತ ಕೊಟ್ಟಿದ್ದಾರೆ. ತೃತೀಯ ಲಿಂಗದ ಜನರಿಗೆ ಈ ಯೋಜನೆಯ ಪ್ರಯೋಜನ ಸಿಗೋದಿಲ್ಲ ಅಥವಾ ಸಿಗುತ್ತಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ತಪ್ಪಾದ ಅಂದ್ರೆ ನೋಡಿ, ಆಪ್ಷನ್ ಡಿ ಇದೆಯಲ್ಲ, ಇದು ತಪ್ಪಾಗಿದೆ. ಯಾಕಂದ್ರೆ ಇವನ್ ಥರ್ಡ್ ಜೆಂಡರ್ ಇರುವಂತ ಅಂದ್ರೆ ಲೈಂಗಿಕ ಅಲ್ಪಸಂಖ್ಯಾತರ ಕೂಡ ಆಕ್ಚುಲಿ ಈ ಒಂದು ಶಕ್ತಿ ಯೋಜನೆಯ ಒಂದು ಲಾಭವನ್ನ ಅವರು ಪಡಿತಾ ಇದ್ದಾರೆ. ಸೊ ಹಾಗಾಗಿ ಅವರಿಗೆ ಕೂಡ ಈ ಯೋಜನೆ ಬೆನಿಫಿಟ್ ಆಗ್ತಾ ಇದೆ. ಓಕೆನಾ, ಸೊ ಹಾಗಾಗಿ ಆಪ್ಷನ್ ಡಿ ತಪ್ಪಾದ ಹೇಳಿಕೆ ಆಗಿದೆ. ನೋಡಿ, ನಮಗೆ ಮೆನ್ಷನ್ ಮಾಡ್ತಾ ಹೋಗ್ತಾ ಸಮಯದಲ್ಲಿ, ಹೌದಾ, ಶಕ್ತಿ ಯೋಜನೆ ಅಂತ ಕರೀತಾರೆ. ಇದು ಕೂಡ ನಮ್ಮ ಕರ್ನಾಟಕ ಸರ್ಕಾರ ಒಂದು 5 ಗ್ಯಾರಂಟಿಗಳಲ್ಲಿ ಇದು ಕೂಡ ಒಂದು ಯೋಜನೆ ಆಗಿದೆ. ಇದಂದ್ರೆ ಸರಕಾರಿ ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣವನ್ನು ನೀಡುವಂಥದ್ದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಓಕೆನಾ, ಸೊ ಹಾಗಾಗಿ ಇದು ನಗರ ಪ್ರದೇಶ, ಸಾಮಾನ್ಯ ಮತ್ತು ವೇಗದೂತ ಬಸ್ಗಳಲ್ಲಿ ಅಂದ್ರೆ ಕರ್ನಾಟಕ ರಾಜ್ಯದ ಯಾರೆಲ್ಲ ನಿವಾಸಿಗಳಾಗಿರ್ತಾರೆ ಸೊ ಅವರೆಲ್ಲರೂ ಕೂಡ ಈ ಯೋಜನೆಯನ್ನ ಪಡಿಬಹುದು. ಈವನ್ ಲೈಂಗಿಕ ಅಲ್ಪಸಂಖ್ಯಾತರು ಕೂಡ ಉಚಿತವಾಗಿ ಇದನ್ನ ಪ್ರಯಾಣ ಮಾಡ್ತಾ ಇದ್ದಾರೆ. ಓಕೆನಾ, ಸೊ ಹಾಗಾಗಿ ನೋಡಿ, ಏನಾದ್ರೂ ಕೂಡ ಒಂದು ಆ ಮಷಿನ್ ಏನು ಟಿಕೆಟ್ ಕೊಡುವಂತ ಮಷಿನ್ ಇರುತ್ತಲ್ಲ, ಏನಾದ್ರೂ ಕೂಡ ಟೆಕ್ನಿಕಲ್ ಇಶ್ಯೂಸ್ ಬಂದು ಅದು ಇದಾದ್ರೆ ಅವಾಗ ಏನ್ ಮಾಡ್ತಾರೆ, ಮಹಿಳೆಯರಿಗೆ ಗುಲಾಬಿ ಬಣ್ಣದ ಟಿಕೆಟ್ ಅಥವಾ ಸೊ ಏನ್ ಮಾಡ್ತಾರೆ ಅಂದ್ರೆ ಸೊ ಪಿಂಕ್ ಟಿಕೆಟ್ ಕೊಡ್ತಾರೆ. ಓಕೆನಾ, ಮತ್ತೆ ಪ್ರತಿಯೊಂದು ಮಕ್ಕಳಿಗೆ ಏನಂದ್ರೆ ನೋಡಿ 0 ವ್ಯಾಲ್ಯೂ ಟಿಕೆಟ್ ಕೊಡ್ತಾರೆ. ಯಾರೆಲ್ಲ ಒಂದು ಶಕ್ತಿ ಯೋಜನೆ ಪಡಿತಾರೆ ಅವ್ರಿಗೆ ಏನಂದ್ರೆ 0 ವ್ಯಾಲ್ಯೂ ಟಿಕೆಟ್ ಅನ್ನ ಕೊಡ್ತಾ ಹೋಗ್ತಾರೆ. ಸೊ ದಟ್ ಇಸ್ ಕಾಲ್ಡ್ ದ ಶಕ್ತಿ ಯೋಜನೆ ಅಂತ ಕರೀತಾರೆ. ಓಕೆ, ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತೋಣ, ಇನ್ನು ನೋಡಿ, ನಮಗೆ ನಮ್ಮ ರಾಜ್ಯದಲ್ಲಿ ಬಂದಾಗ 4 ಸಾರಿಗೆ ಸಂಸ್ಥೆಗಳಿದೆ. KSRTC ಇದೆ, BMTC ಇದೆ, ನಾರ್ತ್ ವೆಸ್ಟ್ ಇದೆ, ಆಮೇಲೆ ಕಲ್ಯಾಣ ಕರ್ನಾಟಕ ಇದೆ. ಹೌದಾ, ಇದರಲ್ಲಿ ಬಂದಾಗ ನೋಡಿ ಬೆನಿಫಿಷರಿ ಹೈಯೆಸ್ಟ್ ಯಾವುದಂತಂದ್ರೆ ನೋಡಿ ಅದು BMTC ಇದೆ ಹೈಯೆಸ್ಟ್ ನೋಡಿ.
ಅರ್ಥ ಆಯ್ತಾ? ಅಂದ್ರೆ ನಂಬರ್ ಆಫ್ ಬೆನಿಫಿಷರಿ ಬಂದಾಗ ಬೆಂಗಳೂರಲ್ಲಿ ಈ ಯೋಜನೆಯಲ್ಲಿ ಜಾಸ್ತಿ ಸುತ್ತಾಡ್ತಾ ಇದ್ದಾರೆ ಹೆಣ್ಮಕ್ಳು. ಅದೇ ರೀತಿ ಅಮೌಂಟ್ ಬಂದಾಗ ನೋಡಿ, ಅಮೌಂಟ್ ಹೌದಾ ಯಾವುದೇ ಎಷ್ಟಿದೆ ಅಂತಂದ್ರೆ ಸೊ KSRTC ಎಲ್ಲ ಎಷ್ಟಿದೆ ನೋಡಿ ಗೊತ್ತಿರಬೇಕು. ಅರ್ಥ ಆಯ್ತಾ? ಸೊ ನಂಬರ್ ಆಫ್ ಬೆನಿಫಿಷರಿ ಬಂದಾಗ BMTC, ಹೈಯೆಸ್ಟ್ ಅಮೌಂಟ್ ರಿಲೀಸ್ ಆಗಿದೆ ಯಾವ ಬೋರ್ಡಿಗೆ ಅಂದ್ರೆ ಯಾವ ಕಾರ್ಪೊರೇಷನ್ ಇದ್ರೆ ಅದು KSRTC ಗೊತ್ತಿರಬೇಕಾಗುತ್ತೆ. ನೆಕ್ಸ್ಟ್ ನೋಡ್ ತಗೋಣ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಅಥವಾ ಕರ್ನಾಟಕ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟೇಷನ್ ಕಾರ್ಪೊರೇಷನ್ ಉಚಿತ ಪಾಸ್ ಅನ್ನ ಕೆಳಗಿನ ಯಾರಿಗೆ ನೀಡುತ್ತದೆ ಅಂತ ಕೇಳಿದ್ದಾರೆ. ದ ಕರ್ನಾಟಕ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ವಿಲ್ ಪ್ರೊವೈಡ್ ದ ಪ್ರೀ ಪಾಸ್ ಅಂತ ಕೇಳಿದ್ದಾರೆ. ಓಕೆ, ಸೊ ಹಾಗಾಗಿ ಅರ್ಜುನ ಪ್ರಶಸ್ತಿ ಪುರಸ್ಕೃತರು, ರಾಷ್ಟ್ರೀಯ ಶೌರ್ಯ ಪ್ರಶಸ್ತಿ ಪುರಸ್ಕೃತರು, ಗೋವಾದ ಸ್ವತಂತ್ರ ಹೋರಾಟಗಾರರು ಮೇಲಿನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಏನು KSRTC ಇದೆಯಲ್ಲ ಇಲ್ಲಿ ಕೊಟ್ಟುವಂತ ಎಲ್ರಿಗೂ ಕೂಡ ಏನ್ ಮಾಡುತ್ತೆ, ಸೊ ಫ್ರೀ ಪಾಸ್ ಅನ್ನ ಕೊಡ್ತಾರೆ. ಸೊ ಹಾಗಾಗಿ ಆಪ್ಷನ್ ಡಿ ಆಲ್ ಆಫ್ ದಿ ಅಬೌವ್ ಅಥವಾ ಮೇಲಿನ ಕೂಡ ಸರಿಯಾಗುತ್ತೆ. ನೋಡಿ ಇದೊಂದು ಏನು KSRTC ಒಂದು ಸಾಮಾಜಿಕ ಹೊಣೆಗಾರಿಕೆ ಅಂತ ಕರಿತೀವಿ ಅಥವಾ ಇದೊಂದು ಸೋಷಿಯಲ್ ಅಬ್ಲಿಗೇಷನ್ ಅಂತ ಕರಿತೀವಿ. ಓಕೆ, ಅದರಲ್ಲಿ ಏನ್ ಮಾಡುತ್ತೆ ಹಲವಾರು ವಿಧ ಜನರಿಗೆ, ಯಾರಂದ್ರೆ ಅದು SC/ST ವಿದ್ಯಾರ್ಥಿಗಳಾಗಿರ್ಬೋದು, ಸೊ ವಿಕಲಚೇತನರಾಗಿರ್ಬೋದು, ಅಂಧರಾಗಿರ್ಬೋದು, ಸ್ವತಂತ್ರ ಹೋರಾಟಗಾರರಾಗಿರ್ಬೋದು, ಹಿರಿಯ ನಾಗರಿಕರಾಗಿರ್ಬೋದು, ಹೌದಾ, ಒಲಿಂಪಿಯನ್ಗಳು, ಪ್ಯಾರಾ ಒಲಿಂಪಿಯನ್ಗಳು, ಅರ್ಜುನ ಪ್ರಶಸ್ತಿ ಪುರಸ್ಕೃತರು, ರಾಷ್ಟ್ರೀಯ ಶೌರ್ಯ ಪುರಸ್ಕೃತರು, ಹೌದಾ, ಅದೇ ರೀತಿ ಗೋವಾ ಸ್ವತಂತ್ರ ಹೋರಾಟಗಾರರು, ಮಾಜಿ ವಿಧಾನಸಭಾ ಪರಿಷತ್ ಸದಸ್ಯರು. ಓಕೆ, ಅವ್ರಿಗೆ ಏನ್ ಮಾಡುತ್ತೆ ಉಚಿತ ಒಂದು ಪಾಸ್ಗಳನ್ನ ಕೊಡ್ತದೆ. ಓಕೆ, ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್. ಯಾರಂದ್ರೆ ಅದು KSRTC. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ. ಕರ್ನಾಟಕದ ಯಾವ ಸಂಸ್ಥೆಯು ಯಾವ ಸಾರಿಗೆ ಸಂಸ್ಥೆಯು ಸಿಂಗಾಪುರದಲ್ಲಿ ಏಷ್ಯಾದ ಅತ್ಯುತ್ತಮ ಬ್ರ್ಯಾಂಡ್ ಉದ್ಯೋಗದಾತ ಪ್ರಶಸ್ತಿಯನ್ನ ಪಡೆದುಕೊಂಡಿದೆ ಅಂತ ಕೇಳ್ತಾರೆ. ವಿಚ್ ಆಫ್ ದ ಫಾಲೋವಿಂಗ್ ಇನ್ಸ್ಟಿಟ್ಯೂಟ್ ಆಫ್ ಕರ್ನಾಟಕ ಗಾಟ್ ಏಷ್ಯಾಸ್ ಬೆಸ್ಟ್ ಬ್ರ್ಯಾಂಡ್ ಎಂಪ್ಲಾಯರ್ ಅವಾರ್ಡ್ ಇಂದ ಸಿಂಗಾಪುರ ಅಂತ ಕೇಳ್ತಾರೆ. ಅದೇನಂದ್ರೆ ನಮ್ಮ ಒಂದು ಏನ್ KSRTC ಇದೆಯಲ್ಲ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಏನಂತಂದ್ರೆ ಸಿಂಗಾಪುರದಂತ ಏಷ್ಯಾದ ಅತ್ಯುತ್ತಮ ಬ್ರ್ಯಾಂಡ್ ಉದ್ಯೋಗದಾತ ಪ್ರಶಸ್ತಿಯನ್ನು ಪಡ್ಕೊಂಡಿದೆ. ಸೊ ಹಾಗಾಗಿ ಆಪ್ಷನ್ ಸಿ KSRTC ಇಸ್ ದ ರೈಟ್ ಆನ್ಸರ್. ನೋಡಿ ನಮಗೆ ಸರದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ನಮ್ಮ KSRTC ಅಂದ್ರೆ ಹಲವಾರು ಪ್ರಶಸ್ತಿಗಳನ್ನು ಪಡ್ಕೊಂಡಿದೆ, ಹೌದಾ. ಅದರಲ್ಲಿ ಏಷ್ಯಾದ ಅತ್ಯುತ್ತಮ ಬ್ರ್ಯಾಂಡ್ ಎಂಪ್ಲಾಯರ್ ಪ್ರಶಸ್ತಿ ಸಿಂಗಾಪುರ್ ಕೊಟ್ಟಿದ್ದಾರೆ. ಅದೇ ರೀತಿ ಗ್ರಾಹಕ ಸ್ನೇಹಿ ವರ್ಷದ ಡೈಮಂಡ್ ಪ್ರಶಸ್ತಿ ಕೊಟ್ಟಿದ್ದಾರೆ, ಸ್ಕಾಚ್ ಆರ್ಡರ್ ಆಫ್ ಮೆರಿಟ್ ಪ್ರಶಸ್ತಿ ಕೊಟ್ಟಿದ್ದಾರೆ. ಓಕೆ, ಹೀಗೆ ಹಲವಾರು ಪ್ರಶಸ್ತಿ ಕೊಟ್ಟಿದ್ದಾರೆ. ಮತ್ತೆ ಅದೇ ರೀತಿ ಮಧ್ಯಪ್ರದೇಶದ ಲೀಡರ್ಶಿಪ್ ಪ್ರಶಸ್ತಿಗಳು ಸುಮಾರು ಅಂದ್ರೆ ಹಲವಾರು 100ಕ್ಕಿಂತ ಹೆಚ್ಚು ಪ್ರಶಸ್ತಿಗಳನ್ನ ಈ ಒಂದು ಸಾರಿಗೆ ಸಂಸ್ಥೆ ಪಡ್ಕೊಂಡಿದೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ. ಸೊ ಫೇಮ್ ಯೋಜನೆಯು ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದ ಕೇಳ್ತಾರೆ. ದ ಫೇಮ್ ಸ್ಕೀಮ್ ಈಸ್ ರಿಲೇಟೆಡ್ ಅಂತ ಕೇಳ್ತಾರೆ. ಸೊ ಫೇಮ್ ಸ್ಕೀಮ್ ಇದೆಯಲ್ಲ ಇದು ವಿದ್ಯುತ್ ವಾಹನಗಳಿಗೆ ಸಂಬಂಧಪಟ್ಟಂತ ಒಂದು ಯೋಜನೆಯಾಗಿದೆ. ಓಕೆನಾ. ನೋಡಿ ಫೇಮ್ ಅಂದ್ರೆ ಫುಲ್ ಫಾರ್ಮ್ ನೋಡ್ತಗೋಣ. ನೋಡಿ ಫೇಮ್ ಅಂದ್ರೆ ಫಾಸ್ಟರ್ ಅಡಾಪ್ಟೇಷನ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ದಿ ಹೈಬ್ರಿಡ್ ಅಂಡ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇನ್ ಇಂಡಿಯಾ ಅಂತ ಕರೀತಾರೆ. ಅದು ಒಂದು ಫೇಮ್ ನ ಫುಲ್ ಫಾರ್ಮ್ ಆಗಿದೆ. ಅಂದ್ರೆ ಇದು ವಿದ್ಯುತ್ ವಾಹನಗಳ ಒಂದು ಉತ್ಪಾದನೆಗೆ ಸಂಬಂಧಪಟ್ಟಂತ ಯೋಜನೆಯಾಗಿದೆ. ಓಕೆನಾ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅದು ಎಲೆಕ್ಟ್ರಿಕಲ್ ವೆಹಿಕಲ್ಸ್. ನೋಡಿ ನಮಗೆ ಸರ್ವದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ, ಹೌದಾ. ಸೊ ಏನಂದ್ರೆ ಸೊ ಫೇಮ್ 2 ಅಂತ ಮಾಡಿದ್ದಾರೆ ಈಗ, ಹೌದಾ. ಸೊ ಇದೇನಂದ್ರೆ ವಿದ್ಯುತ್ ಚಾಲಿತ ಬಸ್ಸುಗಳ ಸೇರ್ಪಡೆಗೆ ಸಂಬಂಧಪಟ್ಟಂತ ಒಂದು ಯೋಜನೆ ಆಗಿದೆ, ರೈಟ್. ಸೊ ಅಂದ್ರೆ ನಮ್ಮ ರಾಜ್ಯದಲ್ಲಿ ಕೂಡ ಅಂತ ಆಕ್ಚುಲಿ ವಿದ್ಯುತ್ ಚಾಲಿತ ಬಸ್ಸುಗಳ ಮುಖಾಂತರ ಏನಾಗುತ್ತದೆ ಪರಿಸರ ಮಾಲಿನ್ಯವನ್ನ ತಡೆಗಟ್ಟಬಹುದು. ಓಕೆನಾ. ಸೊ ಹಾಗಾಗಿ ಮತ್ತೆ ಇನ್ನೊಂದು ಮೆನ್ಷನ್ ಮಾಡ್ತಾ ಹೋಗ್ತಾರೆ ನೋಡಿ, ಇಲ್ಲಿ BS6 ಅಂತ ಕರಿತೀವಿ ನೋಡಿ. ಸೊ ನಿಮಗೆಲ್ಲ ಗೊತ್ತಿರುತ್ತೆ, ಹೌದಾ. BS6 ಅಂದ್ರೆ ಅದನ್ನ ನಾವು ಭಾರತ್ ಸ್ಟೇಜ್ 6 ಅಂತ ಕರೀತಾರೆ. ಸೊ ಇದೇನಂದ್ರೆ ಒಂದು ಎಮಿಷನ್ ನಾರ್ಮ್ಸ್ ಅಂತ ಕರಿತೀವಿ, ಅಂದ್ರೆ ಹೊರ ಸೂಸುವಿಕೆ ಒಂದು ನಾರ್ಮ್ಸ್ ಇರುತ್ತೆ. ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಬಂದಾಗ ಟೋಟಲ್ ಆಗಿ ಇಲ್ಲಿಗೆ ಈಗ ಪ್ರೆಸೆಂಟ್ ಆಗಿ ಭಾರತ್ ಸ್ಟೇಜ್ 6 ಅಥವಾ BS6 ಏನಂತಂದ್ರೆ ನೋಡಿ, ಯಾವುದೇ ಒಂದು 4 ವೀಲರ್ ವೆಹಿಕಲ್ ಕೊಂಡ್ರೆ ನಿಮ್ಗೆ ಏನಾಗುತ್ತೆ ಆ ವೆಹಿಕಲ್ ಮೇಲ್ಗಡೆ ಒಂದು BS6 ನಾರ್ಮ್ಸ್ ಇದ್ದೇ ಇರುತ್ತೆ, ಹೌದಾ. ಸೊ ಪ್ರಸ್ತುತವಾಗಿ ನಮ್ಮ ದೇಶದಲ್ಲಿ ಈಗ ಸೊ BS6 ರನ್ ಆಗ್ತಾ ಇದೆ ಯಾವಾಗಿಂದ 2020 ಏಪ್ರಿಲ್ 20ರಿಂದ. ಅದು ನೇಷನಲ್ ಅಂತ. ಸೊ ಗೊತ್ತಿರಲಿ, ನಮ್ಮ ದೇಶದಲ್ಲಿ ಬಂದಾಗ ಈ BS5 ಅನ್ನೋದು ಯಾವುದೇ ಕಾರಣ ಕೂಡ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಇಂಪ್ಲಿಮೆಂಟೇಷನ್ ಮಾಡಲ್ಲ. ಅದನ್ನ ಸ್ಕಿಪ್ ಮಾಡ್ಕೊಂಡು ಡೈರೆಕ್ಟ್ ಆಗಿ BS4 ಇಂದ BS6 ಹಾಕೊಂಡಿದ್ದಾರೆ. ಓಕೆನಾ. ಇದೇನಂದ್ರೆ ಯೂರೋ ಅಂತ ಕರಿತೀವಿ, ಯೂರೋ 1 ಅಂತ ಕರಿತೀವಿ. ಅದೇ ತರ ನಮ್ಮ ರಾಜ್ಯದಲ್ಲಿ ಕೂಡ ನಮ್ಮ ದೇಶದಲ್ಲಿ ಕೂಡ ಅಂತ ನಾವು BS ಅಂತ ಮಾಡ್ಕೊಂಡಿದ್ದೀವಿ. ಅದನ್ನ ಭಾರತ್ ಸ್ಟೇಜ್ ಅಂತ ಕರಿತೀವಿ. ಒಂದು ಎಮಿಷನ್ ನಾರ್ಮ್ಸ್ ಆಗಿದೆ. ಅಂದ್ರೆ ಯಾವುದೇ ಒಂದು 4 ವೀಲರ್ ವೆಹಿಕಲ್ ತಗೊಂಡ್ರೆ ಏನಾಗುತ್ತೆ ಅಂದ್ರೆ ಅದರ ಒಂದು ಏನು ಹೊರಸೂಸುವಿಕೆ ಇರುತ್ತಲ್ಲ ತುಂಬಾ ಸೊ ಪರಿಸರಕ್ಕೆ ಹಾನಿ ಆಗದ ರೀತಿ ಇರುವಂತದ್ದು ಅಂದ್ರೆ BS6 ಸ್ಟೇಜ್ ಅಲ್ಲಿ ಪ್ರೆಸೆಂಟ್ ಆಗಿ ನಮ್ಮ ದೇಶದಲ್ಲಿ ರನ್ ಆಗ್ತಾ ಇದೆ. ಓಕೆನಾ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ. ಡಿಜಿಟಲ್ ಬಸ್ ಪಾಸ್ ವ್ಯವಸ್ಥೆಗಾಗಿ ಸ್ಕಾಚ್ 2023ರ ಆರ್ಡರ್ ಆಫ್ ಮೆರಿಟ್ ಪ್ರಶಸ್ತಿಯನ್ನು ಪಡೆದಂತ ಕರ್ನಾಟಕದ ಯಾವ ಸಾರಿಗೆ ಸಂಸ್ಥೆ ಅಂತ ಕೇಳ್ತಾರೆ. ವಿಚ್ ಆಫ್ ದ ಫಾಲೋವಿಂಗ್ ಟ್ರಾನ್ಸ್ಪೋರ್ಟ್ ಆಫ್ ಕರ್ನಾಟಕ ಗಾಟ್ ಸ್ಕಾಚ್ 2023 award for order of the merit for
ಡಿಜಿಟಲ್ ಬಸ್ ಪಾಸ್ ಸಿಸ್ಟಮ್ ಅಂತ ಕೇಳ್ತಾರೆ. ಸೊ ಅದೇನಂದ್ರೆ ನಮ್ಮ ಒಂದು ಏನು BMTC ಇದೆಯಲ್ಲ, ಬೆಂಗಳೂರು ಮಹಾನಗರ ಸಾರಿಗೆ ನಿಗಮ ಅಥವಾ ಬೆಂಗಳೂರು ಮೆಟ್ರೋಪಾಲಿಟನ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಅಂತಂದ್ರೆ ಈ ಒಂದು ಸ್ಕಾಚ್ 2023 ಪ್ರಶಸ್ತಿಯನ್ನು ಪಡ್ಕೊಂಡಿದೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ ನಮಗೆ ಸರದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ, BMTC ಕೂಡ ಹಲವಾರು ಪ್ರಶಸ್ತಿಗಳು ಪಡೆದಿದೆ, ಹೌದಾ. ಸೊ ಇದು ಸ್ಕಾಚ್ 2023 ಆರ್ಡರ್ ಆಫ್ ದಿ ಮೆರಿಟೆಡ್ ಡಿಜಿಟಲ್ ಪಾಸ್ ವ್ಯವಸ್ಥೆಗಾಗಿ ಪ್ರಶಸ್ತಿ ಕೊಟ್ಟಿದ್ದಾರೆ. ಓಕೆ, ಅದೇ ರೀತಿ ಸ್ಮಾರ್ಟ್ ಆಟೋಮೇಟಿವ್ ಸಮಿಟ್ ಎಲೆಕ್ಟ್ರಾನಿಕ್ಸ್ ಅವಾರ್ಡ್ ಕೂಡ, ಹೀಗೆ ಹಲವಾರು ಪ್ರಶಸ್ತಿಗಳನ್ನು ಕೂಡ ಆಕ್ಚುಲಿ ಈ ಒಂದು ಸಂಸ್ಥೆ ಪಡ್ಕೊಂಡಿದೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತೋಣ, ಪ್ರಯಾಸ್ ಯೋಜನೆಯು ಡ್ಯಾಶ್ಗೆ ಸಂಬಂಧಿಸಿದ ಕೇಳ್ತಾರೆ. ದ ಪ್ರಯಾಸ್ ಯೋಜನಾ ಈಸ್ ರಿಲೇಟೆಡ್ ಅಂತ ಕೇಳ್ತಾರೆ. ಸೊ ಪ್ರಯಾಸ್ ಯೋಜನೆ ಇದೆಯಲ್ಲ, ಇದು ಪಿಂಚಣಿಗೆ ಸಂಬಂಧಪಟ್ಟಂತ ಅಥವಾ ಪೆನ್ಷನ್ಗೆ ಸಂಬಂಧಪಟ್ಟಂತ ಒಂದು ಯೋಜನೆಯಾಗಿದೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ ಸ್ಥಳದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ, ಹೌದಾ. ಸೊ ಪ್ರಯಾಸ್ ಯೋಜನೆ ಮಾಡಿದ್ರೆ ಇದೊಂದು ಕೇಂದ್ರ ಸರ್ಕಾರದ ಯೋಜನೆಯಾಗಿದೆ. ಇದೇನಂದ್ರೆ ವಿಶೇಷವಾಗಿ ಈ ಸಾರಿಗೆ ಸಂಸ್ಥೆಯ ನೌಕರರು ಇರ್ತಲ್ಲ, ಯಾರೆಲ್ಲ 58 ವರ್ಷ ಪೂರ್ಣಗೊಂಡಿರ್ತಾರೆ ಅವರಿಗೆ ಪಿಂಚಣಿ ಸೌಲಭ್ಯ ಪಡೆಯಕ್ಕೆ ಅಂದ್ರೆ ಈ ಒಂದು ಯೋಜನೆಗೆ ಅರ್ಹರಾಗಿರ್ತಾರೆ. ಅದನ್ನು ನಾವು ಪ್ರಯಾಸ್ ಯೋಜನೆ ಅಂತ ಕರೀತಾರೆ. ಇನ್ನೊಂದು ಯೋಜನೆ ಮಾಡಿದರೆ ಅದು ಸಾರಿಗೆ ಸ್ಪಂದನ ಯೋಜನೆ ಅಂತ ಕರೀತಾರೆ. ಅಂದ್ರೆ ವಿಶೇಷವಾಗಿ ಆಗಿರುವಂತಹ ಏನು ಸಿಬ್ಬಂದಿಗಳ ಒಂದು ಕುಂದುಕೊರತೆಗಳಿರ್ತದಲ್ಲ, ಅದನ್ನ ಈ ಸಾರಿಗೆ ಸ್ಪಂದನ ಒಂದು ತಂತ್ರಾಂಶ ಮುಖಾಂತರ, ಆನ್ಲೈನ್ ಮುಖಾಂತರ ನಾವು ಆ ಒಂದು ದೂರುಗಳನ್ನ ದಾಖಲಿಸಬಹುದು. ದಟ್ ಇಸ್ ಕಾಲ್ಡ್ ದ ಸಾರಿಗೆ ಸ್ಪಂದನ ಅಂತ ಕರೀತಾರೆ. ಇದನ್ನು ಲಾಂಚ್ ಮಾಡಿದ್ದಾರೆ ಅಂದ್ರೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ, ಅದು ಇಂಗ್ಲಿಷ್ ನಲ್ಲಿ ಏನ್ ಕರಿತೀವಿ ನಾವು ನಾರ್ತ್ ವೆಸ್ಟ್ ಕರ್ನಾಟಕ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಕರೀತಾರೆ. ಓಕೆ, ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತೋಣ, ದೇವರಾಜ್ ಅರಸ್ ಟ್ರಕ್ ಟರ್ಮಿನಲ್ಗಳ ನಿರ್ಮಾಣ ಎಲ್ಲಿ ಅಥವಾ ಎಲ್ಲಿ ಅಂತ ಕೇಳ್ತಾರೆ, ಅಥವಾ ಟರ್ಮಿನಲ್ಗಳು ಎಲ್ಲಿ ಅಂತ ಕೇಳ್ತಾರೆ. ಸೊ ದ ವೆರ್ ಇಸ್ ದ ಕನ್ಸ್ಟ್ರಕ್ಷನ್ ಆಫ್ ದ ದೇವರಾಜ್ ಅರಸ್ ಟ್ರಕ್ ಟರ್ಮಿನಲ್ಸ್ ಅಂತ ಕೇಳ್ತಾರೆ. ಸೊ ಇಲ್ಲಿ ಕೊಟ್ಟಂತ ಎಲ್ಲ ಪ್ಲೇಸ್ಗಳು ಕೂಡ ಏನಂದ್ರೆ ಆಕ್ಚುಲಿ ದೇವರಾಜ್ ಅರಸ್ ಟ್ರಕ್ ಟರ್ಮಿನಲ್ ಮಾಡಿದ್ದಾರೆ. ಆಪ್ಷನ್ ಡಿ ಮೇಲಿನ ಎಲ್ಲವೂ ಕೂಡ ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಡಿ ಆಲ್ ಆಫ್ ದಿ ಅಬೌವ್ ಇಸ್ ದ ರೈಟ್ ಆನ್ಸರ್. ನೋಡಿ ನಮಗೆ ನಮ್ಮ ರಾಜ್ಯದಲ್ಲಿ ಬಂದಾಗ ಏನು ಈ ಲಾರಿ ಟ್ರಕ್ಗಳ ಒಂದು ನಿರ್ವಹಣೆಗೆ ಏನು ಮಾಡಿದ್ದಾರೆ, ಒಂದು ಸ್ಟೇಷನ್ಸ್ ತಂಗುದಾಣ ಮಾಡಿದ್ದಾರೆ, ಅವುಗಳ ಒಂದು ಸರಕುಗಳನ್ನ ಏರಿಸುವಂತ ವ್ಯವಸ್ಥೆ ಕೊಟ್ಟಿದ್ದಾರೆ, ವಾಹನ ದಟ್ಟಣೆ ನಿರ್ವಹಿಸ್ತಾರೆ, ಅಪಘಾತಗಳು ಇದರಿಂದ ಕಡಿಮೆ ಮಾಡಬಹುದು, ಹೌದಾ. ಅದಕ್ಕೆ ಏನ್ ಮಾಡಿದ್ದಾರೆ ಅಂದ್ರೆ ಡಿ ದೇವರಾಜ್ ಅರಸ್ ಟ್ರಕ್ ಟರ್ಮಿನಲ್ ಮಾಡಿದ್ದಾರೆ. ಇದನ್ನ ಕಂಪನಿ ಕಾಯ್ದೆ 1952 ಮಾಡಿದ್ದಾರೆ. ಇದನ್ನ ಹಲವಾರು ಕಡೆ ಮಾಡಿದ್ದಾರೆ, ಒಂದು ಬೆಂಗಳೂರಲ್ಲಿ, ಮೈಸೂರಲ್ಲಿ, ಧಾರವಾಡಗಳಲ್ಲಿ, ಹೌದಾ. ಅದೇ ರೀತಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ, ರೀಸೆಂಟ್ ಆಗಿ ಇವನ್ ರಾಯಚೂರಲ್ಲಿ ಕೂಡ ಇದನ್ನ ಮಾಡ್ತಾ ಇದ್ದಾರೆ. ಓಕೆನಾ, ಚಾಮರಾಜನಗರ ಕೂಡ ಮಾಡಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಕೊಟ್ಟಂತ ಎಲ್ಲಾ ಪ್ಲೇಸ್ಗಳು ಕರೆಕ್ಟ್ ಆಗಿದೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ, ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿವೆ ಅಂತ ಕೇಳ್ತಾರೆ. ಸೊ ನೋಡ್ತಗೋಣ, ಕರ್ನಾಟಕವು 300 ಕಿಲೋಮೀಟರ್ಗಿಂತ ಕಡಿಮೆ ಕರಾವಳಿ ಪ್ರದೇಶವಾಗಿದೆ ಅಂತ ಕೊಟ್ಟಿದ್ದಾರೆ. ಬಿ ಆಪ್ಷನ್ ಅಲ್ಲಿ ಒಂದು ಪ್ರಮುಖ 1 ಮೇಜರ್ ಮತ್ತು 13 ಸಣ್ಣ ಬಂದರುಗಳು ಕರ್ನಾಟಕದಲ್ಲಿ ಅಂತ ಕೊಟ್ಟಿದ್ದಾರೆ. ಸಿ ಆಪ್ಷನ್ ಪ್ರಮುಖ ಬಂದರುಗಳನ್ನ ಕೇಂದ್ರ ಸರ್ಕಾರ ಮತ್ತು ಸಣ್ಣ ಬಂದರುಗಳನ್ನ ರಾಜ್ಯ ಸರ್ಕಾರ ನಿರ್ವಹಿಸುತ್ತೆ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಡಿ ಅಲ್ಲಿ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಕರ್ನಾಟಕದ ಕರಾವಳಿ ಜಿಲ್ಲೆಗಳಾಗಿ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ತಪ್ಪಾದ ಯಾವ್ದಂತಂದ್ರೆ ನೋಡಿ, ಸೊ ಫಸ್ಟ್ ಸ್ಟೇಟ್ಮೆಂಟ್ ತಪ್ಪಾಗಿದೆ. ಯಾಕಂದ್ರೆ ಕರ್ನಾಟಕ ಇದೆಯಲ್ಲ, ಇಲ್ಲಿ ನಮಗೆ 320 ಕಿಲೋಮೀಟರ್ ಅಂತಂದ್ರೆ ನಾವು ಕರಾವಳಿ ಪ್ರದೇಶವನ್ನ ಹೊಂದಿದ್ದೇವೆ, 300 ಕಿಲೋಮೀಟರ್ಗಿಂತ ಕಡಿಮೆ ಅಲ್ಲ. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೋಡಿ ನಮಗೆ ಸರಳದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ, ಹೌದಾ. ಕರ್ನಾಟಕ ಇದೆಯಲ್ಲ ನಮ್ದು 320 ಕಿಲೋಮೀಟರ್ ಅಂದ್ರೆ ಕರಾವಳಿ ತೀರ ಹೊಂದಿರುವಂತಹ ರಾಜ್ಯವಾಗಿದೆ. ನಮ್ಮ ರಾಜ್ಯದಲ್ಲಿ ಒಂದು ಬೃಹತ್ ಅಂದ್ರೆ ಒಂದು ಮೇಜರ್ ಪೋರ್ಟ್ ಇದೆ, 13 ಮೈನರ್ ಪೋರ್ಟ್ ಇದೆ. ಈ ಒಂದು ಬೃಹತ್ ಬಂದರುಗಳಿದೆಯಲ್ಲ, ಇದನ್ನ ಕೇಂದ್ರ ಸರ್ಕಾರ ನಿರ್ವಹಣೆ ಮಾಡಿದ್ರೆ ಮೈನರ್ ಅಂದ್ರೆ ಕಿರು ಬಂದರುಗಳನ್ನ ರಾಜ್ಯ ಸರ್ಕಾರ ನಿಯಂತ್ರಣ ಮಾಡ್ತದೆ. ಓಕೆನಾ. ನೋಡಿ ನಮ್ಮ ರಾಜ್ಯದಲ್ಲಿ ಬಂದಾಗ ಒಂದು ಮೇಜರ್ ಪೋರ್ಟ್ ಯಾವ್ದು, ನವಮಂಗಳೂರು ಇದೆ. ಉಳಿದಂತ ಮೈನರ್ ಪೋರ್ಟ್ಸ್ ಬಂದ್ರೆ ಕಾರವಾರ ಇದೆ, ಬೆಳಕೇರಿ ಇದೆ, ತಡ್ರಿ ಇದೆ, ಪಾವಿನ್ ಕುರುವ ಇದೆ, ಹೊನ್ನಾವರ್ ಇದೆ, ಮಂಕಿ ಇದೆ, ಆಮೇಲೆ ಭಟ್ಕಳ ಇದೆ, ಕುಂದಾಪುರ ಇದೆ. ಹೀಗೆ 13 ನಮ್ಮ ರಾಜ್ಯದಲ್ಲಿ ಮೈನರ್ ಪೋರ್ಟ್ಗಳು ಇದನ್ನ ರಾಜ್ಯ ಸರ್ಕಾರ ನಿರ್ವಹಣೆ ಮಾಡ್ತದೆ. ಓಕೆ, ಇನ್ನು ನಮ್ಮ ರಾಜ್ಯದಲ್ಲಿ ಬಂದಾಗ 3 ಕರಾವಳಿ ಜಿಲ್ಲೆಗಳಿದೆ, ಒಂದು ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರಾಂಗ್ ಸ್ಟೇಟ್ಮೆಂಟ್ ಟು ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತೋಣ, ಕೇಣಿ ಬಂದರು ಮತ್ತು ಪಾವಿನ ಕುರುವೆ ಬಂದರುಗಳು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಅಂತ ಕೇಳ್ತಾರೆ. ದ ಕೇಣಿ ಪೋರ್ಟ್ ಅಂಡ್ ಪಾವಿನ್ ಕುರುವೆ ಪೋರ್ಟ್ಸ್ ಸಿಚುವೇಟೆಡ್ ಇನ್ ದ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ ಅಂತ ಕೇಳ್ತಾರೆ. ಸೊ ಈ ಕೇಣಿ ಬಂದರು ಮತ್ತೆ ಪಾವಿನ್ ಕುರುವೆ ಬಂದರುಗಳಿದೆಯಲ್ಲ, ಇದಿರುವಂತದ್ದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ ನಮಗೆ ಸರಳದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ಕೇಣಿ ಬಂದರು ಅಂತ ರೀಸೆಂಟ್ ಆಗಿ ಅದನ್ನ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಇದಿರುವಂತದ್ದು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಕೇಣಿಯಲ್ಲಿ ಇದೆ. ನೋಡಿ ಇದನ್ನ ರೀಸೆಂಟ್ ಏನಂದ್ರೆ ಇದನ್ನ ಒಂದು
ಗ್ರೀನ್ ಫೀಲ್ಡ್ ಬಂದರುಗಳ ಅಭಿವೃದ್ಧಿಗಾಗಿ ಇದನ್ನ ಸೊ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಅದೇ ರೀತಿ ಪಾವಿನ ಕುರಿಯ ಬಂದರು ಕೂಡ ನಮ್ಮ ಒಂದು ಕರ್ನಾಟಕದಲ್ಲಿ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ, ಕರ್ನಾಟಕ ರಾಜ್ಯ ಜಲ ಸಾರಿಗೆ ಮಂಡಳಿಯ ಅಧ್ಯಕ್ಷರು ಯಾರಾಗಿರುತ್ತಾರೆ ಅಂತ ಕೇಳ್ತಾರೆ. ಹೂ ಇಸ್ ದ ಚೇರ್ಪರ್ಸನ್ ಅಥವಾ ಚೇರ್ಮನ್ ಆಫ್ ದ ಕರ್ನಾಟಕ ಸ್ಟೇಟ್ ಮ್ಯಾರಿಟೈಮ್ ಬೋರ್ಡ್ ಅಂತ ಕೇಳ್ತಾರೆ. ಸೊ ಹಾಗಾಗಿ ಈ ಕರ್ನಾಟಕ ರಾಜ್ಯ ಜಲ ಸಾರಿಗೆ ಮಂಡಳಿ ಇದೆಯಲ್ಲ ಇದರ ಅಧ್ಯಕ್ಷರಾಗಿದ್ದರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಾರೆ. ಸೊ ಹಾಗಾಗಿ ಆಪ್ಷನ್ ಎ ಚೀಫ್ ಮಿನಿಸ್ಟರ್ ಇಸ್ ದ ರೈಟ್ ಆನ್ಸರ್. ನೋಡಿ ನಮಗೆ ಸ್ಥಳದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ, ಹೌದಾ. ಕರ್ನಾಟಕ ಜಲ ಸಾರಿಗೆ ಮಂಡಳಿ, ಇಂಗ್ಲಿಷ್ ನಲ್ಲಿ ನಾವು ಕರ್ನಾಟಕ ಮ್ಯಾರಿಟೈಮ್ ಬೋರ್ಡ್ ಅಂತ ಕರೀತಾರೆ. ಇದನ್ನ ಏನ್ ಮಾಡಿದರೆ ಕರ್ನಾಟಕ ಮೆರಿಟೈಮ್ ಬೋರ್ಡ್ ಆಕ್ಟ್ ಆಫ್ 2015 ಅಲ್ಲಿ ಇದನ್ನ ಅದರ ಕಾಯ್ದೆ ಮುಖಾಂತರ 2018ರಲ್ಲಿ ನಮ್ಮ ರಾಜ್ಯದಲ್ಲಿ ಇದನ್ನ ಸ್ಥಾಪನೆ ಮಾಡಿದ್ದಾರೆ. ಇದರ ಅಧ್ಯಕ್ಷರಾಗಿರ್ತಾರೆ ಅಂದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು. ಓಕೆ, ಉಪಾಧ್ಯಕ್ಷರಿದ್ದಾರೆ ಸೊ ನಮ್ಮ ರಾಜ್ಯದ ಬಂದರು ಸಚಿವರಾಗಿದ್ದಾರೆ, ಗೊತ್ತಿರಬೇಕಾಗುತ್ತೆ. ಓಕೆ, ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ, ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ಕೇಳ್ತಾರೆ. ನೋಡ್ತಗೋಣ, ಸಾಗರಮಾಲಾ ಯೋಜನೆಯು ಬಂದರುಗಳಲ್ಲಿ ಮೂಲಭೂತ ಸೌಕರ್ಯ ಅಭಿವೃದ್ಧಿಗಾಗಿ ಕೊಟ್ಟಿದ್ದಾರೆ. ಎರಡನೇದ್ದು ಬಿ ಬಂದು ಇದು ಕೇಂದ್ರ ಪ್ರಾಯೋಜಿತ ಯೋಜನೆ ಕೊಟ್ಟಿದ್ದಾರೆ. ಮೂರನೇದು ಇದನ್ನ ಹಡಗು ಮತ್ತು ಬಂದರು ಸಚಿವಾಲಯ ಜಾರಿಗೆ ತಂದುಕೊಟ್ಟಿದ್ದಾರೆ. ಆಪ್ಷನ್ ಡಿ ಮೇಲ್ನೆಲ್ಲೂ ಕೂಡ ಸರಿಯಾದ ಹೇಳಿಕೆಯಾಗಿದೆ ರಿಗಾರ್ಡಿಂಗ್ ದ ಸಾಗರಮಾಲಾ ಯೋಜನೆ. ಸೊ ಹಾಗಾಗಿ ಆಪ್ಷನ್ ಡಿ ಆಲ್ ಆಫ್ ದ ಅಬವ್ ಇಸ್ ದ ರೈಟ್ ಆನ್ಸರ್. ನೋಡಿ ನಮಗೆ ಸರಳವಾಗಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ, ಹೌದಾ. ಸಾಗರಮಾಲಾ ಯೋಜನೆ ಇದೊಂದು ಕೇಂದ್ರ ಸರ್ಕಾರದ ಒಂದೇನಾಗಿದೆ ಪ್ರಾಯೋಜಿತ ಯೋಜನೆ ಅಥವಾ ಇದೊಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಯೋಜನೆ ಆಗಿದೆ. ಇದನ್ನ ನೌಕಾಯಾನ ಮಂತ್ರಾಲಯ ಮುಖಾಂತರ ಈ ಯೋಜನೆಯನ್ನ ಏನು ಅಂದ್ರೆ ಜಾರಿಗೊಳಿಸಿದ್ದಾರೆ. ಇದರ ಮುಖ್ಯ ಉದ್ದೇಶ ಅಂದ್ರೆ ಬಂದರುಗಳ ಅಭಿವೃದ್ಧಿ ಮಾಡುವಂಥದ್ದು, ಅವುಗಳಿಗೆ ಮೂಲಭೂತ ಸೌಕರ್ಯ ಒದಗಿಸುವಂಥದ್ದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಸೊ ರೀಸೆಂಟ್ ಆಗಿ ನ್ಯೂಸ್ ಅಂದ್ರೆ ನಮ್ಮ ರಾಜ್ಯದ ಸೊ ಮಂಗಳೂರಿನ ಕರಾವಳಿ ಬರ್ತ್ ಅಂದ್ರೆ ಹಳೆ ಬಂದರಲ್ಲಿ ಕರಾವಳಿ ಬರ್ತ್ ನಿರ್ಮಾಣ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದೇ ರೀತಿ ಕಾರವಾರ ಬಂದರಿನಲ್ಲಿ ಅಗ್ನಿಶಾಮಕ ಉಪಕರಣಗಳ ಅಳವಡಿಕೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ನ್ಯೂಸ್ ಅಲ್ಲಿದೆ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ, ಈ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿವೆ ಅಂತ ಕೇಳ್ತಾರೆ. ಒಟ್ಟು ಟೆಲಿ ಅಥವಾ ಸಂಪರ್ಕ ಅಂತ ಕರಿತೀವಿ ನಾವು. ಟೆಲಿ ಅಂದ್ರೆ ಕನ್ನಡದಲ್ಲಿ ಸಂಪರ್ಕ ಅಂತ, ಟೆಲಿಕಮ್ಯುನಿಕೇಶನ್ ಕರಿತೀವಲ್ವಾ. ಎಸ್, ಒಟ್ಟು ಟೆಲಿ ಸಾಂದ್ರತೆಯಲ್ಲಿ ಕೇರಳ ದಕ್ಷಿಣ ರಾಜ್ಯಗಳಲ್ಲಿ ಅಗ್ರ ಸ್ಥಾನದಲ್ಲಿ ಇಟ್ಟುಕೊಂಡಿದ್ದಾರೆ. ನೋಡಿ ಇಂಗ್ಲಿಷ್ ನಲ್ಲಿ ದ ಟೋಟಲ್ ಟೆಲಿ ಡೆನ್ಸಿಟಿ ಕೇರಳ ಇಸ್ ದ ಟಾಪ್ ಅಮಂಗ್ ದ ಸದರ್ನ್ ಸ್ಟೇಟ್ ಅಂತ ಕೊಟ್ಟಿದ್ದಾರೆ. ಬಿ ಸ್ಟೇಟ್ಮೆಂಟು ಗ್ರಾಮೀಣ ಟೆಲಿ ಸಾಂದ್ರತೆಯಲ್ಲಿ ಅಥವಾ ಸಂಪರ್ಕ ಸಾಂದ್ರತೆಯಲ್ಲಿ ಕರ್ನಾಟಕ ದಕ್ಷಿಣ ರಾಜ್ಯಗಳಲ್ಲಿ ಅಗ್ರ ಸ್ಥಾನದಲ್ಲಿ ಕೊಟ್ಟಿದ್ದಾರೆ. ದ ರೂರಲ್ ಟೆಲಿ ಡೆನ್ಸಿಟಿ ಕರ್ನಾಟಕ ಇಸ್ ದ ಟಾಪ್ ಅಮಂಗ್ ದ ಸದರ್ನ್ ಸ್ಟೇಟ್ ಅಂತ ಕೊಟ್ಟಿದ್ದಾರೆ. ಸೊ ಮೂರನೇದು ನಗರ ಟೆಲಿ ಸಾಂದ್ರತೆಯಲ್ಲಿ ಕರ್ನಾಟಕ ದಕ್ಷಿಣ ರಾಜ್ಯಗಳಲ್ಲಿ ಅಗ್ರ ಸ್ಥಾನದಲ್ಲಿ ಕೊಟ್ಟಿದ್ದಾರೆ. ಆಪ್ಷನ್ ಡಿ ಮೇಲಿನ ಯಾವುದನ್ನು ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ತಪ್ಪಾದ ಹೇಳಿಕೆ ಒಂದೊಂದು ನೋಡಿ. ಆಕ್ಚುಲಿ ಆಪ್ಷನ್ ಬಿ ಇದೆಲ್ಲ ತಪ್ಪಾಗಿದೆ. ಅಂದ್ರೆ ಗ್ರಾಮೀಣ ಟೆಲಿ ಸಾಂದ್ರತೆಯಲ್ಲಿ ಸೊ ಕರ್ನಾಟಕ ಅಲ್ಲ, ಸೊ ಕೇರಳ ಅಂತಂದ್ರೆ ಈ ಒಂದು ದಕ್ಷಿಣ ರಾಜ್ಯಗಳಲ್ಲಿ ಅಗ್ರಸ್ಥಾನದಲ್ಲಿದೆ, ನಮ್ಮ ಕರ್ನಾಟಕ ರಾಜ್ಯ ಅಲ್ಲ. ಸೊ ಹಾಗಾಗಿ ಆಪ್ಷನ್ ಬಿ ಎಂಬುದು ತಪ್ಪಾದ ಹೇಳಿಕೆಯಾಗಿದೆ. ನೋಡಿ ಮೆನ್ಷನ್ ಮಾಡ್ತಾ ಸಮಯದಲ್ಲಿ. ಸೊ ಟೆಲಿಕಮ್ಯುನಿಕೇಶನ್ ಅಥವಾ ನಾವು ಇದನ್ನ ದೂರ ಸಂಪರ್ಕ ಅಂತ ಕರಿತೀವಿ, ಹೌದಾ. ಸೊ ಇದ್ರಲ್ಲಿ ನೋಡಿ ನಮಗೆ ಟೆಲಿ ಡೆನ್ಸಿಟಿ ಅಂತ ಕರೀತಾರೆ, ಹೌದಾ. ಇಲ್ಲಿ ನಮಗೆ ಟೋಟಲ್ ಇದೆ ಅಂದ್ರೆ ಒಟ್ಟು ಇದೆ, ಕನ್ನಡದಲ್ಲಿ ಬೇಕಾದ್ರೆ ನೋಡಿ ಒಂದ್ಸಲ. ಇಲ್ಲಿ ನಮಗೆ ಸೊ ಒಟ್ಟು ಇದೆ, ಒಟ್ಟು ಇದೆ. ಇಲ್ಲಿ ನಮಗೆ ಗ್ರಾಮೀಣ ಟೆಲಿ ಡೆನ್ಸಿಟಿ ಇದೆ, ಇನ್ನೊಂದು ಕಡೆ ಅರ್ಬನ್ ಅಂದ್ರೆ ನಗರ ಪ್ರದೇಶ ಕೊಟ್ಟಿದ್ದಾರೆ, ಹೌದಾ. ಒಟ್ಟು ಇಲ್ಲಿ ಬಂದಾಗ ಎಷ್ಟು ಇದೆ ನೋಡಿ, ಕೇರಳ ಇದೆ ಅಂದ್ರೆ 119.49% ಇದೆ. ಅಂದ್ರೆ ಸದರ್ನ್ ಸ್ಟೇಟ್ಸ್ ಅಲ್ಲಿ ಹೈಯೆಸ್ಟ್ ಇರುವಂಥದ್ದು ಯಾವುದು ಅಂತಂದ್ರೆ ಒಟ್ಟು ಬಂದಾಗ ಅದು ಕೇರಳ ರಾಜ್ಯ. ನಗರ ಬಂದಾಗ ನೋಡಿ, ನಗರ ಬಂದಾಗ ಕೂಡ ಅಗೇನ್ ಕೇರಳ ಇದೆ ಅಂದ್ರೆ 244.36% ಇದೆ. ಅಂದ್ರೆ ಒಟ್ಟು ಟೆಲಿ ಡೆನ್ಸಿಟಿಯಲ್ಲಿ ಕೂಡ ಅಗ್ರಸ್ಥಾನ ಇರುವಂಥದ್ದು ಕೇರಳ. ಗ್ರಾಮೀಣ ಟೆಲಿ ಡೆನ್ಸಿಟಿ ಬಂದಾಗ ಕೂಡ ಕೇರಳ. ನಗರ ಬಂದಾಗ ಮಾತ್ರ ನಮ್ಮ ಕರ್ನಾಟಕ ಫಸ್ಟ್ ಇದೆ. ಎಷ್ಟಿದ್ರೆ 145.95%. ಸೊ ಇಲ್ಲಿ ಫಸ್ಟ್ ಇದೆ ಅಲ್ವಾ. ಸೊ ಹಾಗಾಗಿ ಸೊ ಇಲ್ಲೇನಾಗುತ್ತೆ, ಗ್ರಾಮೀಣದಲ್ಲಿ ಬಂದಾಗ ಕೇರಳ ಇದೆ, ನಗರ ಬಂದಾಗ ಕರ್ನಾಟಕ ಇರುವಂಥದ್ದಾಗಿದೆ. ಸೊ ಹಾಗಾಗಿ ಬಿ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಎಸ್, ನೆಕ್ಸ್ಟ್ ನೋಡ್ತಗೋಣ, ಪ್ರಗತಿ ಕೃಷ್ಣ ಗ್ರಾಮೀಣ ಬ್ಯಾಂಕಿನ ಪ್ರಧಾನ ಕಚೇರಿ ಎಲ್ಲಿದೆ ಅಂತ ಕೇಳ್ತಾರೆ. ವೇರ್ ಇಸ್ ದ ಹೆಡ್ ಕ್ವಾರ್ಟರ್ ಅಥವಾ ಹೆಡ್ ಆಫೀಸ್ ಆಫ್ ದ ಪ್ರಗತಿ ಕೃಷ್ಣ ಗ್ರಾಮೀಣ ಬ್ಯಾಂಕ್ ಅಥವಾ ಶಾರ್ಟ್ಕಟ್ ಆಗಿ PKGB ಅಂತ ಕರಿತೀವಿ ನಾವು, ಅಲ್ವಾ. ಸೊ ಎಲ್ಲಿದೆ ಅಂತಂದ್ರೆ ಅದಿರುವಂಥದ್ದು ಬಳ್ಳಾರಿ ಜಿಲ್ಲೆಯಲ್ಲಿ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ ನಮಗೆ ಸರದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ, ಹೌದಾ. ಸೊ ನಾವು ಇದನ್ನ RRBs ಅಂತ ಕರಿತೀವಿ, ರೀಜನಲ್ ರೂರಲ್ ಬ್ಯಾಂಕ್ಸ್ ಅಂತ ಕರೀತಾರೆ. ನಮ್ಮ ರಾಜ್ಯದಲ್ಲಿ ಬಂದಾಗ ಎರಡು ಇದೆ, ಹೌದಾ. ಎರಡು ರೀಜನಲ್ ರೂರಲ್ ಬ್ಯಾಂಕ್ಸ್ ಇದೆ. ಒಂದು ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಅಂತ ಕರೀತಾರೆ, ಇನ್ನೊಂದು ಬಂದು PKGB ಅಂತ ಕರೀತಾರೆ.
ಸೊ ರೀಸೆಂಟ್ ಆಕ್ಟ್ ನ್ಯೂಸ್ ಅಂದ್ರೆ ಎರಡನ್ನು ಕೂಡ ಮರ್ಜ್ ಮಾಡ್ತಾ ಇದ್ದಾರೆ. ಸೊ ಈ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಇದ್ರೆ ಇದರ ಹೆಡ್ ಕ್ವಾರ್ಟರ್ ಬಂದು ಧಾರವಾಡದಲ್ಲಿದೆ. ಅದೇ ರೀತಿ PKJB ಬಂದು ಬಳ್ಳಾರಿಯಲ್ಲಿದೆ ನೋಡಿ. ಇನ್ನು RRB ಇದೆಯಲ್ಲ, ಇದನ್ನೇನು ಮಾಡ್ತಾ ಇದ್ದಾರೆ ನಮ್ಮ ರಾಜ್ಯದಲ್ಲಿ ಬಂದಾಗ, ದೇಶದಲ್ಲಿ ಬಂದಾಗ 1975ರಲ್ಲಿ ರಚನೆ ಮಾಡ್ತಾ ಹೋಗ್ತಾರೆ. ರೀಜನಲ್ ರೂರಲ್ ಬ್ಯಾಂಕ್ಸ್ ಒಂದು ಆಕ್ಟ್ ಮಾಡ್ತಾರೆ. ಆ ಕಾಯ್ದೆ ಮುಖಾಂತರ ಈ ಒಂದು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ಗಳನ್ನ ರಚನೆ ಮಾಡ್ತಾರೆ. ಸೊ ಹಾಗಾಗಿ ನಮ್ಮ ರಾಜ್ಯದಲ್ಲಿ ಎರಡು ಇತ್ತು, ರೀಸೆಂಟ್ ಆಗಿ ಅದನ್ನ ಮರ್ಜ್ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ನ್ಯೂಸ್ ಅಲ್ಲಿ ಗೊತ್ತಿರಬೇಕಾಗುತ್ತೆ ನೋಡಿ. ಸೊ ಹಾಗಾಗಿ ನಮ್ಮ ರಾಜ್ಯದಲ್ಲಿ ಬಂದಾಗ ದೇರ್ ಇಸ್ ಅ 2 ರೀಜನಲ್ RRBs ಅಥವಾ ರೀಜನಲ್ ರೂರಲ್ ಬ್ಯಾಂಕ್ಸ್ ಇರುವಂಥದ್ದು. ಸೊ ಹಾಗಾಗಿ ಆಪ್ಷನ್ B ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತೋಣ, ಭಾರತದಲ್ಲಿ ಒಟ್ಟು ಠೇವಣಿ ಮತ್ತು ಒಟ್ಟು ಸಾಲದ ಬ್ಯಾಂಕಿಂಗ್ ವಿಷಯದಲ್ಲಿ ಈ ಕೆಳಗಿನ ಯಾವ ರಾಜ್ಯವು ಅಗ್ರ ಸ್ಥಾನದಲ್ಲಿದೆ? ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಸ್ ಆಸ್ ಅ ಟಾಪ್ ಇನ್ ಟರ್ಮ್ಸ್ ಆಫ್ ಬ್ಯಾಂಕಿಂಗ್ ಆಫ್ ಅಗ್ರಿಗೇಟ್ ಡೆಪಾಸಿಟ್ಸ್ ಅಂಡ್ ಗ್ರಾಸ್ ಕ್ರೆಡಿಟ್ ಇನ್ ಇಂಡಿಯಾ ಅಂತ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್, ಹೌದಾ? ಸೊ ಹಾಗಾಗಿ ಈ ವಿಶೇಷವಾಗಿ ಒಟ್ಟು ಠೇವಣಿ ಮತ್ತು ಒಟ್ಟು ಸಾಲದ ಒಂದು ವಿಷಯದಲ್ಲಿ ಬಂದಾಗ ಫಸ್ಟ್ ಸ್ಟಾಪ್ ಇರುವಂಥದ್ದು ಅದು ಮಹಾರಾಷ್ಟ್ರ ರಾಜ್ಯ. ಸೊ ಹಾಗಾಗಿ ಆಪ್ಷನ್ D ಇಸ್ ದ ರೈಟ್ ಆನ್ಸರ್. ನೋಡಿ, ನಮಗೆ ಸರದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ, ಹೌದಾ? ನೋಡಿ, ಇಲ್ಲಿ ನಮಗೆ ಒಟ್ಟು ಠೇವಣಿಗಳಿದೆ, ಒಟ್ಟು ಸಾಲ ಇದೆ, ಹೌದಾ? ಸೊ ಒಟ್ಟು ಠೇವಣಿಗಳು ಡೆಪಾಸಿಟ್ ಬಂದಾಗ ಏನಂದ್ರೆ ಫಸ್ಟ್ ಯಾವ್ದಿದೆ ನೋಡಿ, ಸೊ ಮಹಾರಾಷ್ಟ್ರ ಇದೆ, ಹೌದಾ? ಅದೇ ರೀತಿ ಒಟ್ಟು ಸಾಲ ಬಂದಾಗ ಕೂಡ ಅಗೇನ್ ಅದೇ ಮಹಾರಾಷ್ಟ್ರ ಇರುವಂಥದ್ದಾಗಿದೆ. ಸೊ ಹಾಗಾಗಿ ಫಸ್ಟ್ ಪೊಸಿಷನ್ಸ್ ಅಲ್ಲಿ ಮಹಾರಾಷ್ಟ್ರ ಇದೆ. ಸೆಕೆಂಡ್ ಪೊಸಿಷನ್ ಇದೆ ನೋಡಿ, ಡೆಲ್ಲಿ ಇದೆ, ಹೌದಾ? ನೋಡಿ, ಅಂದ್ರೆ ಡೆಲ್ಲಿ ಡಿಫ್ರೆಂಟ್ ಆಗಿದೆ. ಸರಾಸರಿ ಠೇವಣಿಗಳಲ್ಲಿ 2ನೇ ಸ್ಥಾನ ಇದೆ, ಒಟ್ಟು ಸಾಲದಲ್ಲಿ ಡೆಲ್ಲಿ 2ನೇ ಸ್ಥಾನದಲ್ಲಿದೆ. ಸೊ ಅದೇ ರೀತಿ ಕರ್ನಾಟಕ ಬಂದಾಗ ಸರಾಸರಿ ಠೇವಣಿಗಳಲ್ಲಿ ಕರ್ನಾಟಕ ಎಷ್ಟಿದೆ, 3ನೇ ಸ್ಥಾನದಲ್ಲಿದೆ. ಒಟ್ಟು ಸಾಲದಲ್ಲಿ ಕರ್ನಾಟಕ ರಾಜ್ಯ 4ನೇ ಸ್ಥಾನದಲ್ಲಿದೆ. ಫಸ್ಟ್ ಇರುವಂಥದ್ದು ಯಾವುದಂತಂದ್ರೆ ಅದು ಸೊ ಮಹಾರಾಷ್ಟ್ರ. ಸೊ ಹಾಗಾಗಿ ಆಪ್ಷನ್ D ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತೋಣ, ವಿಶ್ವದ ಅತಿ ದೊಡ್ಡ ಧಾನ್ಯ ಸಂಗ್ರಹಾಲಯವನ್ನ ಎಲ್ಲಿ ಸ್ಥಾಪಿಸಲು ಯೋಜಿಸಲಾಗಿದೆ? ವೇರ್ ಇಸ್ ಪ್ಲಾನ್ ಟು ಎಸ್ಟಾಬ್ಲಿಷ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಗ್ರೇನ್ ಸ್ಟೋರೇಜ್ ಇನ್ ಇಂಡಿಯಾ ಅಂತ ಕೇಳಿದ್ದಾರೆ. ಓಕೆನಾ? ಸೊ ಇದು ಆಲ್ರೆಡಿ ಲಾಸ್ಟ್ ಇಯರ್ ಇದರಲ್ಲಿ ಬಜೆಟ್ ಸರ್ವೆ ಕೂಡ ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ ಹಾಗಾಗಿ ನೋಡಿ, ವಿಶ್ವದ ದೊಡ್ಡ ಧಾನ್ಯ ಸಂಗ್ರಹಣ ಸ್ಥಾಪನೆ ಅಂತಂದ್ರೆ ಅದು ಬೀದರ್ ಜಿಲ್ಲೆಯಲ್ಲಿ. ಸೊ ಹಾಗಾಗಿ ಆಪ್ಷನ್ B ಇಸ್ ದ ರೈಟ್ ಆನ್ಸರ್. ಅದು ಬೀದರ್ ಜಿಲ್ಲೆಯಲ್ಲಿ. ನೋಡಿ, ಸರ್ವೆದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ, ಪ್ರಪಂಚದ ಅತಿ ದೊಡ್ಡ ಧಾನ್ಯ ಸಂಗ್ರಹ ಅಥವಾ ವರ್ಲ್ಡ್ಸ್ ಲಾರ್ಜೆಸ್ಟ್ ಗ್ರೇನ್ ಸ್ಟೋರೇಜ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಎಲ್ಲಿ ಅದು? ಬೀದರ್ ಜಿಲ್ಲೆಯ ಔರಾ ತಾಲೂಕಿನ ಏಕಾಂಬ ಅಂತ ಏನಿದೆ ಒಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಬ್ಯಾಂಕ್ ಇದೆ. ಪ್ಯಾಕ್ಸ್ ಅಂತ ಕರೀತಾರೆ. ಪ್ಯಾಕ್ಸ್ ಅಂದ್ರೆ ಪ್ರೈಮರಿ ಅಗ್ರಿಕಲ್ಚರ್ ಕೋಆಪರೇಟಿವ್ ಸೊಸೈಟಿ ಇದೆಯಲ್ಲ, ಏಕಾಂಬ, ಅಲ್ಲಿ ಏನ್ ಮಾಡ್ಬೇಕಂತ ಮಾಡಿದರೆ ಈ ಒಂದು ಪ್ರಪಂಚದ ಅತಿ ದೊಡ್ಡ ಧಾನ್ಯ ಸಂಗ್ರಹ ಮಾಡ್ಬೇಕಂತ ಏನ್ ಮಾಡಿದರೆ ಒಂದು ಯೋಜನೆಯನ್ನು ಹಾಕೊಂಡಿದ್ದಾರೆ. ಓಕೆನಾ? ಸೊ ಇರುವಂಥದ್ದು ಬೀದರ್ ಜಿಲ್ಲೆಯಲ್ಲಿ. ಹಾಗಾಗಿ ಆಪ್ಷನ್ B ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತೋಣ, ಪ್ರಧಾನಮಂತ್ರಿ ಸೂಕ್ಷ್ಮ ಆಹಾರ ಸಂಸ್ಕರಣಾ ಉದ್ಯಮಗಳ ಔಪಚಾರೀಕರಣದ ಕುರಿತು ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿ ಅಂತ ಕೇಳ್ತಾರೆ. ಇಂಗ್ಲಿಷ್ ನೋಡ್ತೋಣ, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ರಿಗಾರ್ಡಿಂಗ್ ದ ಪ್ರೈಮ್ ಮಿನಿಸ್ಟರ್ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸ್ ಅಂತ ಒಂದು ಸ್ಕೀಮ್ ಮಾಡಿದ್ದಾರೆ. ಸೊ ಪ್ರೈಮ್ ಮಿನಿಸ್ಟರ್ FME ಅಂತ ಕರಿತೀವಿ. ಓಕೆನಾ? ನೋಡ್ತೋಣ, ಆಹಾರ ಸಂಸ್ಕರಣಾ ಕೈಗಾರಿಕಾ ಸಚಿವಾಲಯ ಈ ಯೋಜನೆಯನ್ನ ಅನುಷ್ಠಾನಗೊಳಿಸುವ ಸಂಸ್ಥೆ ಎಂದು ಕೊಟ್ಟಿದ್ದಾರೆ. B ಬಂದು ಇದು ಕೇಂದ್ರ ಪ್ರಾಯೋಜಿತ ಯೋಜನೆ ಎಂದು ಕೊಟ್ಟಿದ್ದಾರೆ. ಮೂರನೇದು ಭಾರತದ ಸೂಕ್ಷ್ಮ ಆಹಾರ ಸಂಸ್ಕರಣಾ ಉದ್ಯಮಗಳಿಗೆ ಹಣಕಾಸು, ತಾಂತ್ರಿಕ ಮತ್ತು ವ್ಯವಹಾರ ಬೆಂಬಲವನ್ನು ಒದಗಿಸಿ ಕೊಟ್ಟಿದ್ದಾರೆ. ಮೇಲೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈ ಯೋಜನೆ ಸಂಪರ್ಕ ಕೊಟ್ಟಂತ ಎಲ್ಲ ಎಣಿಕೆಗಳು ಸರಿಯಾಗಿದೆ. ಹಾಗಾಗಿ ಆಪ್ಷನ್ D ಮೇಲೆಲ್ಲವೂ ಕೂಡ ಸರಿಯಾಗಿದೆ. ಹಾಗಾಗಿ ಆಪ್ಷನ್ D ಆಲ್ ಆಫ್ ದಿ ಅಬೌವ್ ಇಸ್ ದ ರೈಟ್ ಆನ್ಸರ್. ನೋಡಿ, ಸರಳದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ, ಒಂದು ಸ್ಕೀಮು ಪ್ರಧಾನಮಂತ್ರಿ ಫಾರ್ಮಲೈಸೇಷನ್ ಆಫ್ ದ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸ್ ಅಂತ ಕರೀತಾರೆ. ಓಕೆನಾ? ಸೊ ಅದನ್ನು ನಾವು ಕನ್ನಡದಲ್ಲಿ ಸೂಕ್ಷ್ಮ ಆಹಾರ ಸಂಸ್ಕರಣಾ ಉದ್ಯಮಗಳ ಒಂದು ಯೋಜನೆ ಅಂತ ಕರಿತಾ ಹೋಗ್ತೀವಿ. ಇದಕ್ಕೇನಂದ್ರೆ ಯಾರೆಲ್ಲ ವಿಶೇಷವಾಗಿ ಆಹಾರ ಸಂಸ್ಕರಣೆ ಸಂಬಂಧಪಟ್ಟಂತ ಒಂದು ಏನಂದ್ರೆ ಉದ್ಯಮ ಮಾಡ್ತಾ ಹೋಗ್ತಾರೆ ಅವರಿಗೆ ವಿಶೇಷವಾಗಿ ಸಾಲ ಕೊಡ್ತಾರೆ, ಒಂದು ಟೆಕ್ನಿಕಲ್ ಗೈಡೆನ್ಸ್ ಕೊಡ್ತಾ ಹೋಗ್ತಾರೆ. ಓಕೆನಾ? ಸೊ ಅದರ ವಿಶೇಷ ಅಂದ್ರೆ ನಬಾರ್ಡ್ ಬೇಕ ಮುಖಾಂತರ ಕೂಡ ಅವರಿಗೆ ಅಂದ್ರೆ ಒಂದು 4% ರಿಯಾಯಿತಿಯಲ್ಲಿ ಬಡ್ಡಿ ದರ ಕೂಡ ಕೊಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಇದು ಅಂದ್ರೆ ಆಹಾರ ಸಂಸ್ಕರಣೆ ಸಂಬಂಧಪಟ್ಟ ಒಂದು ಯೋಜನೆ ಆಗಿದೆ. ಸೊ ಹಾಗಾಗಿ ಆಪ್ಷನ್ D ಇಸ್ ದ ರೈಟ್ ಆನ್ಸರ್. ಸೊ ಓಕೆ, ಇದಿಷ್ಟು ಕ್ಲಾಸ್ ಆಗಿತ್ತು. ಈ ಒಂದು ಕ್ಲಾಸ್ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. PDF ಬೇಕಾದ್ರೆ ಸೊ ಪ್ಲೀಸ್ ಕಾಂಟ್ಯಾಕ್ಟ್ ದ ಗಿವನ್ ನಂಬರ್ ಅಂತ. ಸೊ ಥ್ಯಾಂಕ್ ಯು. ಮತ್ತೆ ಮುಂದಿನ ಕ್ಲಾಸಲ್ಲಿ ಸಿಗ್ತೋಣ. ಥ್ಯಾಂಕ್ ಯು.